ಎಲ್ಲ ಶ್ರೋತೃಗಳಿಗೆ ವೀಕ್ಷಕರಿಗೆ ನಮಸ್ಕಾರ. ನಿಂತಲ್ಲೇ ನಿಂತು ಪಾಚಿ ಕಟ್ಟಿ ಬದುಕುವುದು ಬದುಕಲ್ಲ. ಕಂಡದ್ದನ್ನು ನೋಡಿದ್ದನ್ನು ದಾಖಲಿಸುತ್ತಾ ವಿವರಿಸಿಕೊಳ್ಳುತ್ತಾ ತನ್ನ ಬೆಳವಣಿಗೆಯನ್ನು ತಾನೇ ಮಾಡಿಕೊಳ್ಳುತ್ತಾ ಭರವಸೆಯ ಬದುಕನ್ನು ಕಾಣುವಂಥದ್ದು ವಿದುರ ನೀತಿ ಎನ್ನುತ್ತಾರೆ. ವಿದುರ ನೀತಿ ನಮ್ಮ ಜೀವನಕ್ಕೆ ಬೇಕಾದಂತಹ ಹಲವಾರು ಮಾರ್ಗದರ್ಶನವನ್ನು ಮಾಡ್ತವೆ. ಆತನ ಪಾತ್ರ ಮಹಾಭಾರತದಲ್ಲಿ ಒಂದು ಆದರ್ಶದ ಪರಮಾವಧಿಯಾಗಿರಬಹುದು ಮತ್ತು ಆತನ ನೀತಿಗಳು ಒಬ್ಬ ರಾಜನಾದವನು, ಒಬ್ಬ ಅರಸನಾದವನು ಹೇಗಿರಬೇಕು, ಯಾವ ರೀತಿಯಲ್ಲಿ ರಾಜ್ಯವನ್ನು ಭಾರ ಮಾಡಬೇಕು ಅಥವಾ ರಾಜ್ಯ ಭಾರವಾಗಬೇಕು ಅಂತೇಳಿ ನಾವು ಯಾವಾಗಲೂ ಮಾತನಾಡುವಾಗ ವಿದುರನ ಬಗ್ಗೆ ಮಾತಾಡ್ತೀವಿ, ವಿದುರ ನೀತಿ ಬಗ್ಗೆ ಮಾತಾಡ್ತೀವಿ. ಈ ಒಂದು ಪ್ರಸಂಗದಲ್ಲಿ ವಿದುರನ ಮನಸ್ಸಿನ ಕ್ಲೇಶಗಳನ್ನು, ಮನೋಭಾವಗಳನ್ನು ಗಮನಿಸಿಕೊಳ್ಳಬಹುದು. ವಿದುರನ ಅರ್ಥಧಾರಿಯಾಗಿ ಸಂಗೀತ ಶಿಕ್ಷಕರು, ಅರ್ಥಧಾರಿಗಳು, ಪಾತ್ರಧಾರಿಗಳೂ ಆಗಿರುವಂಥ ಶ್ರೀ ಅಶೋಕ್ ಆಚಾರ್ಯ ಸಾಯಿಬ್ರಿಕಟ್ಟೆ, ಭಾಗವತಿಕೆಯಲ್ಲಿ ಪೂಜಾ ಆಚಾರ್ ತೆಕ್ಕಟ್ಟೆ, ಚಂಡೆಯಲ್ಲಿ ಕೃಷ್ಣಯ್ಯ ಆಚಾರ್ ಬಿದ್ಕಲ್ಕಟ್ಟೆ ಹಾಗೂ ಮದ್ದಳೆಯಲ್ಲಿ ಭರತ್ ಚಂದನ್ ಕೋಟೇಶ್ವರ ಇವರೆಲ್ಲರೂ ಸಹಕರಿಸಲಿಕ್ಕಿದ್ದಾರೆ. ಈ ಎಲ್ಲ ಯೋಜನೆಗಳಿಗೆ ಒಂದು ರೀತಿಯಲ್ಲಿ ಅರ್ಥವನ್ನು ಕೊಟ್ಟವರು ಈ ಎಲ್ಲ ಕಲಾವಿದರು. ಏಕವ್ಯಕ್ತಿ ಸರಣಿ, ಒಬ್ಬ ವ್ಯಕ್ತಿ ಮಾತನಾಡುವಂಥದ್ದು, ಒಬ್ಬರೇ ಮಾತನಾಡುವಂಥದ್ದು, ಆ ಮೂಲಕ ಅವರಲ್ಲಿರುವಂಥ ಆ ಪಾತ್ರದ ಗಟ್ಟಿತನವನ್ನು, ಆ ಪಾತ್ರಲಿರುವಂಥ ಸಂದೇಶವನ್ನು ಮೊಗೆಮೊಗೆದು ಕೊಡುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಹಲವು ವ್ಯಕ್ತಿಗಳಿರೋದಿಲ್ಲ, ಏಕಾಂಗಿಯಾಗಿ ಒಬ್ಬನೇ ಆಗಿ ತನ್ನ ಆ ಪಾತ್ರದ ಭಾವನೆಯನ್ನು ಅರ್ಥೈಸಿಕೊಂಡು ಹೇಳಬೇಕಾಗತ್ತೆ. ಈ ಒಂದು ಸಾಹಿತ್ಯ ಮತ್ತು ನಿರ್ದೇಶನ ಮಾಡಿದವರು PV ಆನಂದ್ ಸಾಲಿಗ್ರಾಮ. ಈಗಾಗಲೇ 50ಕ್ಕೂ ಮಿಕ್ಕಿದ ಪ್ರಸಂಗವನ್ನು ರಚಿಸಿದವರು, ಸಾಹಿತಿಯಾಗಿ ಗುರುತಿಸಿಕೊಂಡವರು, ಹೆಬ್ರಿ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದಕ್ಕೊಂದು ಮೌಲ್ಯವನ್ನು ಕೊಟ್ಟವರು, ಸಹಕಾರ ನೀಡಿದವರು ಶ್ರೀ ಪ್ರಸಾದ್ ಮೊಗೆಬೆಟ್ಟು ಹಾಗೂ ಶ್ರೀ ವೆಂಕಟೇಶ್ ವೈದ್ಯ, ಪರಿಕಲ್ಪನೆ ಶ್ರೀ ನರೇಂದ್ರ ಕುಮಾರ್ ಕೋಟ, ಪ್ರಸ್ತುತಿ ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನ ಕೋಟ, ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಹಾಗೂ ಕೋಟತಟ್ಟು ಗ್ರಾಮ ಪಂಚಾಯತ್. ಇದೀಗ ನಿಮ್ಮ ಮುಂದೆ ವಿದುರ. ಶ್ರೀ ಗುರುಗಣಾಧಿಪತಯೇ ನಮಃ. ಕಂಬುಗ್ರೀವ ಕಮನೀಯ ಕರಾಂಬುರುಹ ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರಗೇಹ. ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರಗೇಹ, ಮಧುರಗೇಹ, ಮಧುರಗೇಹ. ಜಂಬವೈರಿ ವಿನುತ ಮರವಂದಿತ, ಜಂಬವೈರಿ ವಿನುತ ಮರವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ. ಜಂಬವೈರಿ ವಿನುತ ಮರವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ. ಜಂಬವೈರಿ ವಿನುತ ಮರವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ. ಜಂಬವೈರಿ ವಿನುತ ಮರ
ಸುಮೋಹನ ವಾರಣವದನ. ಮಹಿಷನ ನೇರುತ್ತ ಬಂದ ಸಭೆಗೆ, ಮಹಿಷನ ನೇರುತ್ತ ಬಂದೋ ಸಭೆಗೆ, ಮಹಿಬಾರವ ಇಳಿಸೆ, ಮಹಿಬಾರವ ಇಳಿಸೆ, ಅಹಿತವ ನೆನೆಯುತ ಯಮನವ ತಿಂಕಲಿ ಬಹುಶಿಕ್ಷೆಯ ನಿಲ್ಲಿಸೆ. ಪಾಪಿ ಪಾಪೇನ ಹನ್ಯತೆ. ಪಾಪ ಮಾಡಿದವರು ಪಾಪದಿಂದಲೇ ಸಾಯುತ್ತಾರೆ. ಅರ್ಥಾತ್ ಪಾಪಿಗೆ ಪಾಪ ಎನ್ನುವುದೇ ಮುಳ್ಳಾಗುತ್ತದೆ. ಏನು ಮಾಡುವ? ಪಾಪ ಮಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ. ಆದ್ದರಿಂದಲೇ ನಾವು ಬರಬೇಕಾಯಿತು. ಹೇಗೆ? ಮಹಿಷನೇರುತ ಬಂದ ಸಭೆಗೆ. ಹೌದಪ್ಪ, ಏರುವುದಕ್ಕೆ ನಮಗೆ ಮಹಿಷ ಬೇಕು. ಮಹಿಭಾರವನ್ನಿಳಿಸುತ್ತ, ನನ್ನ ಮೈಯ ಭಾರವನ್ನ ಇಳಿಸುವುದಕ್ಕೋಸ್ಕರವಾಗಿ ಮಹಿಷನನ್ನ ಏರುವುದಲ್ಲ ನಾನು. ಅಲ್ಲ, ನನ್ನ ಭಾರವನ್ನ ಮಹಿಷನ ಮೇಲಿಟ್ಟು ಮಹಿಷನಿಗೆ ಭಾರ ಹೆಚ್ಚು ಮಾಡುವಂಥದ್ದಲ್ಲ. ಭೂಮಿಯ ಭಾರವನ್ನ ಮಹಿಭಾರವನ್ನಿಳಿಸುತ್ತ. ಸ್ವಾಮಿ, ಧರ್ಮ ಎಲ್ಲಿ ಉಂಟು ಕೇಳಿದ್ರೆ ಹುಡುಕುವ ಪರಿಸ್ಥಿತಿ ನಮ್ಮದಾಗಿದೆ. ಧರ್ಮವನ್ನು ಹುಡುಕುವ ಪರಿಸ್ಥಿತಿ ಇನ್ನು ನಮಗೆ ಬಂದಿದೆ. ಅರ್ಥಾತ್ ಅಧರ್ಮ ತಾಂಡವವಾಡುತ್ತಿದೆ. ಅದಕ್ಕಾಗಿಯೇ ನಾವು ವಾಹನ ಏರಿ ಬಂದದ್ದು. ಬೇಕಲ್ಲ ಏರುವುದಕ್ಕೊಂದು ವಾಹನ. ನಮಗೆ ಬೇಕು ಎನ್ನುವ ಕಾರಣಕ್ಕೆ ಒಂದು ಉಂಟೆ ಹೊರತು ಬೇರೆ ಯಾವುದಕ್ಕಲ್ಲ. ಇಲ್ಲದಿದ್ದರೆ ವಾಹನಗಳ ಸಂಖ್ಯೆ ಎಷ್ಟು? ಅಗತ್ಯತೆಗಿಂತಲೂ ಮಿಕ್ಕಿ ಏರಿಕೊಂಡು ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಯಾವುದನ್ನ? ಬರೀ ವಾಹನ ಅಲ್ಲ, ಅಧರ್ಮ ಎನ್ನುವಂಥ ವಾಹನವನ್ನು. ಅದಕ್ಕೋಸ್ಕರವಾಗಿಯೇ ನಮಗೊಂದು ದಿಕ್ಕು. ನಾವಾಗಿ ಕುಳಿತದ್ದಲ್ಲ ಇದು. ಅಲ್ಲಪ್ಪ, ನಾವಾಗಿ ಕುಳಿತದ್ದಲ್ಲ, ನಮ್ಮನ್ನು ಕೂರಿಸಿದ್ದು. ಹಾಗಂತ ಕೂರಿಸಿದ ಮೇಲೆ ಒಂದಿಷ್ಟು ಜವಾಬ್ದಾರಿ, ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದುಂಟು. ಅದರಲ್ಲಿ ನಮಗಿಷ್ಟು. ಹಾಗಾದರೆ ಕುಳಿತದ್ದೆಲ್ಲಿ? ತೆಂಕಿನಲ್ಲಿ ದಕ್ಷಿಣ ದಿಕ್ಕಿಗೆ ದಿಕ್ಪಾಲಕರುಗಳಲ್ಲಿ ಒಬ್ಬನಾಗಿರುವಂಥವ್ರು ನಾವು. ಯಮ. ಸ್ವಾಮಿ, ಭಾರವನ್ನೆಲ್ಲ ಇಳಿಸಬೇಕು ಅಂತಾದರೆ ಅದಕ್ಕೆ ದಂಡಾಧಿಕಾರಿ ಬೇಕು. ದಂಡಾಧಿಕಾರಿ ಸರಿ ಇದ್ರೆ ಮಾತ್ರ, ದಂಡಿಸಿದರೆ ಮಾತ್ರ. ಮನೆಯಲ್ಲಿ ಮಕ್ಕಳಿಗೂ ಕೂಡ ಒಂದೆರಡು ಪೆಟ್ಟು ಬೀಳಬೇಕಂತೆ. ಅತಿಯಾಗಿ ನಾವು ಮಕ್ಕಳನ್ನು ಲಾಲನೆ ಪಾಲನೆ ಮಾಡಬಾರದು. ಹೇಳ್ತಾರೆ, ಮಕ್ಕಳು ದೇವರಿದ್ದಂತೆ, ಮಕ್ಕಳು ದೇವರಿದ್ದಂತೆ. ಅಷ್ಟನ್ನು ಮಾತ್ರ ನಾವು ತಿಳಿದುಕೊಂಡದ್ದು. ಮುಂದಿನದ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಪೂಜಿಸಬೇಡಿ, ಪೋಷಿಸಿರಿ. ಅಲ್ಲಿಯೇ ನಾವು ತಪ್ಪು ಮಾಡುವಂಥದ್ದು. ನಮಗೆ ಬೇಕಾದ ರೀತಿಯಲ್ಲಿ ಬೆಳೆಸುವುದು, ಬೇಕಾದ ರೀತಿಯಲ್ಲಿ ತಿನಿಸುವುದು. ಮಹಿಭಾರ ಅಲ್ಲ. ಈಗ ಮೈಭಾರವೇ ಜಾಸ್ತಿ ಆಗಿದೆ. ಎದ್ದು ಓಡಾಡಲಿಕ್ಕೆ ಆಗದಿದ್ದವರ ಸಂಖ್ಯೆ ಎಷ್ಟು ಇಲ್ಲ ಈಗ. ಅಂಥದರಲ್ಲಿ ನಾವು ದಂಡಾಧಿಕಾರಿಗಳು ಹೇಗೆ ಕೆಲಸ ಮಾಡುವುದು? ನಿಯತಿ ಉಂಟು, ನಿಯಮ ಉಂಟು, ನಿಯತ್ತುಂಟು. 3 ವಿಧಗಳಲ್ಲಿ ನಾವು ಕಾರ್ಯೋನ್ಮುಖರಾಗುತ್ತೇವೆ. ಆದರೂ ದಂಡಾಧಿಕಾರಿಯಾದ ಮಾತ್ರಕ್ಕೆ ನೇರವಾಗಿ ಶಿಕ್ಷೆಯನ್ನು ಕೊಡಬಹುದೇ?
ಎಲ್ಲಿ ಧರ್ಮವನ್ನು ಎಷ್ಟು ಪೋಷಿಸಿದ್ದಾನೆ, ಅಧರ್ಮವನ್ನು ಎಷ್ಟು ಮೆಟ್ಟಿ ನಿಂತಿದ್ದಾನೆ, ಎಲ್ಲವನ್ನು ತಿಳಿಯಬೇಕಾಗುತ್ತದೆ. ನಮಗೆ ಆಗದಿದ್ದವರನ್ನು ಕಂಡಲ್ಲಿ, ಅಲ್ಲ ನಮ್ಮವರಿಗೂ ಯಾರಾದರೂ ತೊಂದರೆಯನ್ನು ಕೊಟ್ಟಲ್ಲಿ ಜನ ಬಿಟ್ಟು ಕೆಲಸ ಮಾಡುವವ್ರ ಸಂಖ್ಯೆ ಹೆಚ್ಚಾಗಿದೆ ಈಗ. ಅವರೆಲ್ಲ ನಾವು ಹೇಳಿದಾಗ ಕೇಳುವುದಿಲ್ಲ. 2 ಪೆಟ್ಟು ಬಿದ್ದ ನಂತರ ಸರಿಯಾಗಿ ಬಾಯಿ ಬಿಡ್ತಾರೆ, ನಾನಲ್ಲ ಇವ ಎಂಬುದಾಗಿ. ಅಂಥ ಪರಿಸ್ಥಿತಿ ನಮ್ಮ ಲೋಕಕ್ಕೆ ಹೆಚ್ಚಾಗಿದೆ. ಆದರೂ ಶಿಕ್ಷೆಯನ್ನು ಶಿಕ್ಷಣದಂತಿರಬೇಕು. ಶಿಕ್ಷೆಯನ್ನು ನಾವು ಕೊಡುತ್ತೇವೆ ಅಂತಾದರೆ ಆ ಕೊಟ್ಟಂಥ ಶಿಕ್ಷೆ ಎನ್ನುವಂಥದ್ದು ಶಿಕ್ಷಣ ರೂಪದಲ್ಲಿ ಇದ್ದರೆ ಮಾತ್ರ ವ್ಯಕ್ತಿ ಬದಲಾವಣೆಯಾಗುತ್ತಾನೆ, ಬದುಕಿ ಒಂದು ಪರಿವರ್ತನೆ ಸಿಗುತ್ತದೆ. ಹಾಗಾಗಿ ನಾವು ಕೆಲವು ಮಂದಿಗೆ ಕೊಟ್ಟದ್ದುಂಟು, ದಂಡಾಧಿಕಾರಿಗೆ ಕೊಟ್ಟದ್ದುಂಟು, ಇಲ್ಲ ಅಂತಲ್ಲ. ಕೊಡುವಲ್ಲಿಯೂ ನಾವು ಎಡವಿದ್ದುಂಟು. ಹೇಗೆ ಬಲ್ಲಿರಾ? 14 ವರುಷದ ಬಾಲರ ಕಾರ್ಯವು 14 ವರುಷದ ಬಾಲರ ಕಾರ್ಯವು ಮದವಲ್ಲ ಎಂಬುದ ಮರೆತೆ, ನಾವು ಮದವಲ್ಲ ಎಂಬುದ ಮರೆತೆಗೆ ಹದ ಮೀರಿ ಶಿಕ್ಷೆಯ ಈಯಲು ಮಾಂಡವ್ಯ, ಪದಮೀರಿ ಶಿಕ್ಷೆಯ ಈಯಲು ಮಾಂಡವ್ಯ, ಪದವಿಯ ಹಿಡಿದ ನಿಂತೆ ಹದ ಮೀರಿ ಶಿಕ್ಷೆಯ ಈಯಲು ಮಾಂಡವ್ಯ, ಪದವಿಯ ಕೆಡಹಿದ ನಿಂತೆ. ತಪ್ಪಾಯಿತು, ಒಮ್ಮೆ ತಪ್ಪಾಗಿ ಹೋಯಿತು, ಏನು ಮಾಡುವ? ಒಂದು ಮಾತುಂಟು, ಯಾವ ತಪ್ಪು ಎಲ್ಲಿ ಕಂಡರೂ ಮೊದಲು ತನ್ನಲ್ಲಿದ್ದರೆ ತಿದ್ದಿಕೋ. ಯಾಕಂದರೆ ತಪ್ಪನ್ನು ಹುಡುಕುವುದಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ವ್ಯವಸ್ಥಿತವಾದಂಥ ರೀತಿ ಇದೆ, ಅದಕ್ಕಾಗಿ ಒಂದು ವ್ಯವಹಾರವಿದೆ. ಆ ನಿಟ್ಟಿನಲ್ಲಿ ವ್ಯವಸ್ಥೆ ಎನ್ನುವಂಥ ರೂಪವಿದೆ. ವ್ಯವಸ್ಥಾಪಕರ ವ್ಯವಹಾರಕ್ಕೆ ವ್ಯವಸ್ಥೆ. ನಮ್ಮಲ್ಲಿ ಅದು ಭದ್ರ. ಏನಾದರೂ ವ್ಯವಸ್ಥೆ ಕುಂದುಕೊರತೆ ಉಂಟಾ? ಇಲ್ಲಪ್ಪ. ಯಾವ ವ್ಯವಸ್ಥೆಗೂ ಎಲ್ಲಿಯೂ ಕುಂದುಕೊರತೆ ಆಗದ ರೀತಿಯಲ್ಲಿ ಬೇಕಾದಂಥ ಅಧಿಕಾರಿಗಳು ಏನಾದರೂ ತೊಂದರೆ ಉಂಟಂತಾದರೆ ಕೇಳುವುದಕ್ಕೆ ಎಷ್ಟು ಜನ ಇಲ್ಲ. ನಮ್ಮದೇ ಎನ್ನುವ ರೀತಿಯಲ್ಲಿ ವ್ಯವಸ್ಥೆಗೆ ಚ್ಯುತಿಬಾರದ ರೀತಿಯಲ್ಲಿ ಕಂಡುಕೊಂಡವರಿದ್ದಾರೆ. ಅಂಥವರ ಮಧ್ಯದಲ್ಲಿಯೂ ಒಮ್ಮೆ ತಪ್ಪಾಯಿತು, ಬೇರೆ ಏನಾದದ್ದಲ್ಲ. ಶಿಕ್ಷೆ ಎನ್ನುವಂಥದ್ದು ಸ್ವಾಭಾವಿಕ. ಶಿಕ್ಷೆ ಎನ್ನುವುದು ಒಂದು ಇಲ್ಲ ಅಂತ ಆದರೆ ಯೋಚನೆ ಮಾಡಿ, ಇವತ್ತಿನ ಪರಿಸ್ಥಿತಿ ಹೇಗಾಗಿರ್ಬೋದಿತ್ತು. ಇದೆಲ್ಲವನ್ನು ಮನಗಂಡೇ ಇಟ್ಟಂಥ ವಿಚಾರ ಇದು. ಹಾಗಾದರೆ ನನ್ನಿಂದ ತಪ್ಪು ಯಾವುದು? 14 ವರುಷದ ಬಾಲರ ಕಾರ್ಯವು ಮದವಲ್ಲ ಎಂಬುದ ಮರೆತೆ. ನಮಗೆ ನೆನಪೇ ಹೋಯ್ತಾ ಹೇಗೆ? ವರ್ಷ ಆದದ್ದು ಗೊತ್ತಾಗಲಿಲ್ಲ ಅಂತ ಕಾಣ್ತದೆ. ಅದಲ್ಲ ಸ್ವಾಮಿ, ವರ್ಷ ಆದದ್ದು ಗೊತ್ತಾಗುತ್ತಿದ್ದದಲ್ಲ. ನಮ್ಮ ಬುದ್ಧಿ ಬಡತನ ಆದದ್ದೋ ಏನು? ಹದಮೀರಿ ಶಿಕ್ಷೆಯವೀಯಲು ಮಾಂಡವ್ಯ ಪದವಿಯ ಕೆಡೆದ. ಬಂದದ್ದು ಇಲ್ಲಿಗೆ, ನಮ್ಮ ಆಸನಕ್ಕೆ ಬಂದದ್ದು, ಬೇರೆ ಎಲ್ಲಿಗೆ ಅಲ್ಲ ಅದು. ಏನು ಮಾಡುವ ಸ್ವಾಮಿ? ಮಾಂಡವ್ಯ ಮುನಿಯು ಘೋರವಾದಂಥ ತಪಸ್ಸನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಎಲ್ರಿಗೂ ತಪಸ್ಸನ್ನು ಮಾಡಲಿಕ್ಕೆ ಆಗುವುದಿಲ್ಲ. ತಪಸ್ಸು ಎಂದರೆ ಏನು ಕೇಳಿದರೆ ಎಲ್ಲದೂ ತಪಸ್ಸೆ. ಆಡುವುದು ತಪಸ್ಸೆ, ಮಾಡುವುದು ತಪಸ್ಸೆ, ನೋಡುವುದು ತಪಸ್ಸೆ. ಅಂಥ ತಪಸ್ಸಿನಲ್ಲಿ ಘನಘೋರ ತಪೋವರ್ತನಾಗಿರುವಂಥ ಮಾಂಡವ್ಯ ಮುನಿ ತನ್ನ ಆಶ್ರಮದಲ್ಲಿ
ಅರಮನೆಯಲ್ಲಿ ಇದ್ದಂಥ ವಸ್ತುಗಳನ್ನು, ಅರ್ಥಾತ್ ಬೆಲೆ ಬಾಳುವ ವಸ್ತುಗಳನ್ನು ಕದ್ದೊಯ್ದು ಕಳ್ಳರು ಬಂದರು. ಕಲಿಯುವುದಕ್ಕೆ ಹೇಗೋ ಕದ್ದಿದ್ದಾರೆ, ಹೋಗುವುದಕ್ಕೋ ಇಡುವುದಕ್ಕೋ ಅವರ ಮನೆಯಲ್ಲಿ ಜಾಗ ಇರಲಿಲ್ವಾ? ಅಲ್ಲ ಸ್ವಾಮಿ, ಈ ಕದ್ದವರು ಮಾಡುವ ಉಪದ್ರ ಇದೆ. ಯಾವ ಸಮಸ್ಯೆ ಇಲ್ಲ ಅಂತ ಆದರೆ ತನ್ನ ಉಪಯೋಗಕ್ಕೆ ಎಂಬುದಾಗಿ ಇಟ್ಟುಕೊಳ್ತಾರೆ. ಏನಾದರೂ ತೊಂದರೆ ಬಂತೋ ಇನ್ನೊಬ್ಬರ ಮನೆ ಬಾಗಿಲು ಇಟ್ಟರು. ನಾನಲ್ಲ. ಇಲ್ಲಿ ಆದದ್ದು ಅದೇ ಪ್ರಕರಣ. ಇಟ್ಟರಲ್ಲ, ಮಾಂಡವ್ಯನ ಆಶ್ರಮದ ಒಳಗೆ ಕದ್ದ ವಸ್ತುಗಳನ್ನಿಟ್ಟರು. ಹುಡುಕುತ್ತಾ ಬಂದವರು ರಾಜಭಟ್ರು, ಅವರು ಹುಡುಕುತ್ತಲೇ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಕದ್ದದ್ದು ಗೊತ್ತಾಗಿದೆ. ಹುಡುಕುತ್ತಾ ಬಂದರು. ಎಲ್ಲಿಯವರೆಗೆ ಕಣ್ಣಿನ ದೃಷ್ಟಿ ಎನ್ನುವಂಥದ್ದು ಹೋಗುತ್ತದೋ ಅಲ್ಲಿಯವರೆಗೆ ನೋಡಬಹುದು. ದೃಷ್ಟಿಗೆ ಅದು ಇಣಕಲಿಲ್ಲ ಅಂತ ಆದರೆ ಹುಡುಕುವುದೇ. ಹುಡುಕುತ್ತಾ ಬಂದವಾಗ ಮಾಂಡವ್ಯನ ಆಶ್ರಮದ ಒಳಗೆ ರಾಜನ ವಸ್ತುಗಳು ಕಾಣಸಿಕ್ಕವು. ಸ್ವಾಮಿ, ತಪಸ್ಸಿಗೆ ಕುಳಿತದ್ದು. ಈಗ ಹೆಚ್ಚಾಗಿ ದೇವರ ಪೂಜೆಯನ್ನು ಕೆಲ ಹೊತ್ತು ಮಾಡುವವರಿಲ್ಲ. ಹೀಗೆ ಕೈ ಮುಗಿದು ಹೀಗೆ ಹಾಕಿ ಹೀಗೆ ಹೋಗುವವರ ಸಂಖ್ಯೆ ಜಾಸ್ತಿ. ಈ ವಿಚಾರ ಎಲ್ಲ ಭಾಳ ಕಡಿಮೆ ಆಗಿದೆ. ಮತ್ತು ಈ ವಿಚಾರಕ್ಕೆ ಹೋದರೆ ಇವರು ಕೂಡ ಈ ವಿಚಾರದಲ್ಲಿ ಭಾಳ ಕಡಿಮೆ, ಅವರು ಮಾಡುವುದಿಲ್ಲ. ಈಗ ಇರಲಿ, ತಪೋನಿರತ ಮಾಂಡವ್ಯ ರಾಜಭಟ್ರು ಏನು ಮಾಡಿದ್ದು? ಎಬ್ಬಿಸಿದ್ದು, ಹೊಡೆದದ್ದಲ್ಲ, ಎಬ್ಬಿಸಿದ್ದು. ಒಂದು ತಪೋಭಂಗವಾಯಿತು. ತಡ ಮಾಡಲಿಲ್ಲ ಅವರ ಕೆಲಸ. ಭಟರು ಏನು ಮಾಡ್ತಾರೆ? ಹೇಳಿದ್ದನ್ನೇ ಮಾಡಲಿಕ್ಕಿರೋರು. ನಾನು ಆಗ ಹೇಳಿದ್ದನ್ನೇ ಮಾಡಲಿಕ್ಕಿರೋರು. ಆಸ್ಥಾನಕ್ಕೆ ಕೊಂಡೊಯ್ದರು ಮಾಂಡವ್ಯನನ್ನು. ತಪ್ಪು ಮಾಡಿದವ, ಹೌದಪ್ಪ, ಕ್ರಮದಂತೆ ಶಿಕ್ಷೆ ಆಯಿತು. ಯಾವ ಶಿಕ್ಷೆ? ಶೂಲಕ್ಕೇರಿಸಿ, ರಾಜಾಜ್ಞೆ. ಏರಿಸಿ ಬಿಟ್ರಲ್ಲ ಸ್ವಾಮಿ. ಯಾವುದಕ್ಕೂ ಒಂದು ಶಿಕ್ಷೆ ಕೊಡುವಾಗ ಒಮ್ಮೆ ಕೇಳುವುದು ಮಾಡುವುದು ಅಂತ ಉಂಟು. ನಮ್ಮಲ್ಲಿ ಉಂಟದು, ಇಲ್ಲ ಅಂತಲ್ಲ. ಯಾಕೆ ಆ ರಾಜ ಕೈ ಮೀರಿದನೋ ಗೊತ್ತಿಲ್ಲ. ಕೊನೆಗಳಿಗೆಯಲ್ಲ, ನೀನು ತಪ್ಪು ಮಾಡಿದೀಯಾ, ಹೌದೋ ಇಲ್ಲೋ ಅಷ್ಟಾದರೂ ಕೇಳುವಂಥ ವಿಚಾರ ಒಂದು ಸೌಜನ್ಯಕ್ಕಾದರೂ ಉಂಟು. ಅದು ನಿಯಮ. ಮೀರಿದ ರಾಜ ಶೂಲಕ್ಕೇರಿಸಿದ. ಏರಿದರೆ ಶೂಲಕ್ಕೆ ರಾಜ ಏರಿಸಿದರೆ ಸಾಯುವುದು ಯಾರು ಕೇಳುದು ನಾನು. ಮಾಂಡವ್ಯ ಸತ್ತಾನಾ? ಅಲ್ಲ, ಮಾಂಡವ್ಯನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟಾ? ಇಲ್ಲಪ್ಪ, ಎಲ್ಲಿ ಕೊಲ್ಲುವುದು ಸಾಧ್ಯ ಉಂಟು? ಮಾಂಡವ್ಯ ಸಾಯಲಿಲ್ಲ. ಸತ್ತಿದ್ರೆ ನಮಗೆ ಸಮಸ್ಯೆ ಇರುತ್ತಿರಲಿಲ್ಲ. ಮಾಂಡವ್ಯ ಸಾಯಲಿಲ್ಲ, ಸತ್ತಿದ್ರೆ ನಮಗೆ ಸಮಸ್ಯೆ ಇರುತ್ತಿರಲಿಲ್ಲ. ಆದರೆ ಬದುಕಿ ಬಂದಂಥ ಮಾಂಡವ್ಯನಿಗೆ ಶೂಲವೊಂದು ತಾಗಿತು. ಬರೇ ಶೂಲವಾ? ರಾಜಭಟ ಆಜ್ಞೆಯನ್ನು ಮಾಡಿದರೆ ಬೇಕು, ನನಗೆ ಗೊತ್ತಿಲ್ಲ. ವೈದ್ಯರನ್ನು ಕರೆಸಿ ಶೂಲವನ್ನು ತೆಗೆಸಿರಿ. ಅಲ್ಲ, ಅದು ಅವರು ಬರುವ ಮೊದಲೇ ಪ್ರಯತ್ನಗಳು ತುಂಬ ನಡೀತದೆ. ಯಾವುದನ್ನು ಮಾಡಿದರೂ ಶೂಲವನ್ನು ತೆಗೆಯುವುದಕ್ಕಾಗಲಿಲ್ಲ. ಹಾಗಂತ ಆದ ಮೇಲೆ ಮಾಂಡವ್ಯನಿಗೆ ಅಣಿ ಅನ್ನುವಂಥದ್ದು ಬೆನ್ನಿನಲ್ಲಿಯೇ ಇತ್ತು. ಆತ ಯೋಚನೆ ಮಾಡಿ ಬಂದು ನಮ್ಮಲ್ಲಿ ಕೇಳಿದ್ದೇನು ಬಲ್ಲಿರಾ? ನೋಣ ಕೊಂದ ನಿನ್ನುತ ನರಕ ಶಿಕ್ಷೆಯ ನೀಯೇ, ನೋಣ ಕೊಂದ ನಿನ್ನುತ ನರಕ ಶಿಕ್ಷೆಯ ನೀಯೇ, ಹಣೆಯುತ ಶಾಪ ವಾಕ್ಯದಲ್ಲಿ, ಹಣೆಯುತ ಶಾಪ ವಾಕ್ಯದಲ್ಲಿ ಹಣೆ ಬರಹವಾಯಿತು ಶೂದ್ರಾಂಗನೆಯೇ ಜನಿಸೇ.
ಒಲದಿಂದ ವ್ಯಾಸರ್ ಒಲವಿನಲಿ ನೇರವಾಗಿ ಬಂದದ್ದು ಇಲ್ಲಿಗೆ. ಎಲ್ಲಿಗೆ? ಇಲ್ಲಿಗೆ. ಸ್ವಾಮಿ, ವೈತರಣಿಯ ನದಿ ತಟವನ್ನು ದಾಟುವಂಥ ಸಂದರ್ಭದಲ್ಲಿ ಅದೆಷ್ಟೋ ಆತ್ಮಗಳು ಭಯಭೀತರಾಗುವಂಥದ್ದು. ನರಕ ಯಾತನೆ ಅಂದರೆ ಏನು? ನಮ್ಮಲ್ಲಿ ಎಷ್ಟು ನರಕ ಉಂಟು, ನಾವು ಹೇಳಬೇಕಂತಾದ್ರೂ ಒಮ್ಮೆ ನೋಡಬೇಕಾದೀತು. ಅಷ್ಟು ನರಕ, ರೌರವ ನರಕ, ಒಂದೆರಡು ನರಕವಾ? ಅಂತ ನರಕ ಯಾತನೆಯನ್ನು ಅನುಭವಿಸುವಂಥ ಸಂದರ್ಭ. ಆದರೆ ಎಲ್ಲವನ್ನ ಮರೆತು ಏನೂ ತಿಳಿಯದ ರೀತಿಯಲ್ಲಿ ಸ್ವಾಮಿ ಬಂದು ನಿಂತನಲ್ಲ ಮಾಂಡವ್ಯ. ಕೇಳಿದ್ದು ಬೇರೆ ಏನಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿ ಬಾರಿಯೂ ನಾವೇ ಕೇಳೋದು ಬಿಟ್ಟು ನಮಗೆ ಕೇಳಿದವರಿಲ್ಲ. ಅಲ್ಲಿ ನಮ್ಮ ಪದ್ಧತಿ ಹಾಗೆ ನಾವು ಕೇಳುವುದು, ನಾವು ಕೇಳುವಂಥ ಪ್ರಶ್ನೆ ನಾವೇ ಕೇಳಬೇಕು, ಇನ್ನೊಬ್ಬರಿಗೆ ಕೇಳುವ ಅವಕಾಶ ಇಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯವಾದಂಥ ವೇದಿಕೆ ಅಲ್ಲ, ಸಾಮಾನ್ಯವಾದಂಥ ಜಾಗವೂ ಅಲ್ಲ. ಯವನ ಸ್ಥಾನ ಕೇಳಿಯಾರ? ಆದರೂ ಕೇಳಿದ್ದಾನೆ. ಕಾರಣ ತಪೋಬಲ, ದೈವಬಲ. ದೈವಬಲ ಒಂದು ಬೇಕು ಯಾರಿಗೇ ಆಗಲಿ. ದೈವಬಲ ಒಂದು ಇಲ್ಲದಿದ್ದರೆ ಭಾರಿ ಕಷ್ಟ. ಒಮ್ಮೊಮ್ಮೆ ಯೋಚನೆ ಮಾಡೋದುಂಟು, ಇಲ್ಲಪ್ಪ ಈ ಬಾರಿ ನಾನೇ, ಅದರ ಮಟ್ಟಿಗೆ ಮಾತೇ ಇಲ್ಲ, ಈ ಬಾರಿ ನಾನು ಮಾಡಿದ ಕೆಲಸ ಎಷ್ಟು, ನನ್ನ ಯೋಜನೆಗಳೇನು, ಎಲ್ಲವನ್ನು ಸರಸರನ ಹೇಳು ನಾನೇ. ಕೇವಲ ಅವರು ಮಾತ್ರ ನಾನೇ ಅಂತ ಹೇಳೋದಾ? ಸಹಚರರು ನಮಗೆ ಈ ಬಾರಿ ಇಷ್ಟು, ನಮಗೆ ಕಳೆದ ಬಾರಿಗಿಂತ ಇಷ್ಟು ಹೆಚ್ಚು, ಮತ್ತಾಗುವುದೇ ಬೇರೆ ಆಗಲಿ. ಕಾರಣ ಏನು? ಅವನಿಗೆ ದೈವ ಭಕ್ತಿ ಉಂಟು, ನಿತ್ಯ ಪೂಜೆ ಮಾಡ್ತಾನೆ. ಅಂಥ ಪೂಜೆ ಮಾಡಿದರೆ ಫಲ ಎನ್ನುವಂಥದ್ದು ಯಶಸ್ಸನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ಮಾಂಡವ್ಯರೊಬ್ಬರು. ಇಲ್ಲದಿದ್ದರೆ ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ನನಗೆ ಈ ಶಿಕ್ಷೆ? ಪ್ರಶ್ನೆ ಸ್ವಲ್ಪ ಖಾರವಾದದ್ದೇ, ಉತ್ತರ ಅಷ್ಟು ಸುಲಭದಲ್ಲಿ ಸಿಗಲಿಕ್ಕಿಲ್ಲ. ಕಾರಣ ಉತ್ತರ ಕೊಡಬೇಕು ಅಂತಾದರೆ ಈ ವರ್ಷದಲ್ಲ, ಅದು ಭಾಳ ಹಿಂದಿನದ್ದು. ಆದರೂ ದಂಡಾಧಿಕಾರಿಯಾದಂಥ ನಾನು ಉತ್ತರಿಸಿದೆ. ಓ ಮಾಂಡವ್ಯ ಮುನಿ, ಅಣಿಯೊಂದು ತಾಗಿದ ಮಾತ್ರಕ್ಕೆ ಇಂದಿನಿಂದ ನೀ ಅಣಿ ಮಾಂಡವ್ಯ ಮುನಿ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ನೊಣಕೊಂದನೆನುತ ನರಕ ಶಿಕ್ಷೆಯ ನೀಯೇ. 12 ವರ್ಷಕ್ಕೂ ಹಿಂದೆ ಬಾಲ್ಯ, ಕೌಮಾರ್ಯ, ನೆನಪಿರುವುದಿಲ್ಲ. ಇದೊಂದು ಬಾಲ್ಯ ಯೌವನ ಹೇಳೋದು, ಮಧ್ಯೆ ಕೌಮಾರ್ಯ ನೆನಪಿರುವುದಿಲ್ಲ. ಬಾಲ್ಯ, ಕೌಮಾರ್ಯ, ಯೌವನದ ವಿಚಾರ ಬಿಡಿ. ಬಾಲ್ಯಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ಮಕ್ಕಳ ಆಟ ಅಂತ ಹೇಳೋದು ಒಂದು ಉಂಟು ಸ್ವಾಮಿ. ಈಗ ಮಕ್ಕಳಿಗೆ ಆಟಿಕೆಗಳನ್ನು ನಾವು ಕೊಟ್ಟು ಆಟ ಆಡಿಸ್ತೇವೆ. ಆಟಿಕೆ ಅದು ವಿಚಾರ ಬೇಡ. ಆದರೆ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಆಟ ಯಾವುದು? ಕೂಟ ಒಂದಿದ್ದರೆ ಆಟ. ಆ ಆಟ ನೋಡುವುದಕ್ಕೆ ಭಾಳ ಚಂದವಾಗುತ್ತಿತ್ತು. ಹಾರಾಡುವಂಥ ಒಂದು ನೊಣವನ್ನು ಈ ಮಾಂಡವ್ಯ ಎನ್ನುವ ಹಿಡಿದು ಅದನ್ನು ಆಡುತ್ತಾ ಆ ನೊಣದೊಂದಿಗೆ ಆಡುತ್ತಾ ಒಂದು ಮುಳ್ಳಿನ ತುದಿಯನ್ನು ಆ ನೊಣಕ್ಕೆ ಚುಚ್ಚಿಸಿದ್ದು. ಆಟ ಆಡುವ ಮಕ್ಕಳು ಒಮ್ಮೆ ಎಲ್ಲಿಯಾದರೂ ಪೆಟ್ಟು ಕೊಟ್ಟರೆ ಅದಕ್ಕೆ ನಿನ್ನ ಮಗ ಪೆಟ್ಟು ಕೊಟ್ಟ, ನನ್ನ ಮಗ ಪೆಟ್ಟು ಕೊಟ್ಟ, ಜಗಳ ಆಡ್ಲಿಕ್ಕೆ ಆಗ್ತದೆ? ಆಗುವುದಿಲ್ಲಪ್ಪ. ಆ ಮಕ್ಕಳ ಆಟ
ಆದರೆ ಇದು ಅಂಥ ಪ್ರಕರಣ ಅಲ್ಲ. ನೊಣಕ್ಕೆ ಒಮ್ಮೆ ಶೂಲವನ್ನು ಅರ್ಥಾತ್ ಮುಳ್ಳನ್ನು ಚುಚ್ಚಿದರೆ ಯೋಚನೆ ಮಾಡಿ, ಚುಚ್ಚಿ ಮುಳ್ಳನ್ನು ತೆಗೆದಿದ್ರೆ ಏನಾಗ್ತಿರ್ಲಿಲ್ಲ ಅಲ್ಲ. ಇವ ತೆಗೆದಿದ್ನೋ ತೆಗಿಲ್ಲೋ ಬೇರೆ ವಿಚಾರ. ಮುಳ್ಳಿನ ತುದಿ ಎನ್ನುವಂಥದ್ದು ತುಂಡಾಗಿ ನೊಣದಲ್ಲಿತ್ತು. ಆ ನೊಣ ಎನ್ನುವಂಥದ್ದು ಜೀವಿ ಅಲ್ಲ, ಬದುಕುವುದಕ್ಕೆ ಅವಕಾಶ ಉಂಟು. ನಮ್ಮ ಸಾಲಿನಲ್ಲಿ ಬದುಕುವುದಕ್ಕೆ ಅವಕಾಶ ಉಂಟು, ಕೆಳಗಿನವ್ರ ಸಾಲಿನಲ್ಲಿಲ್ಲ. ಆದರೆ ಆ ನೊಣದೊಳಗೆ ಮುಳ್ಳೊಂದು ಚುಚ್ಚಿ ತುಂಡಾದ ಮುಳ್ಳು ನೊಣದಲ್ಲಿ ಇದ್ದ ಕಾರಣ ಅದು ಅರಿವಿಗೆ ಬರದ ರೀತಿಯಲ್ಲಿ ನೀನು ಈ ತಪ್ಪನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ ಶೂಲ ನಿನ್ನ ಬೆನ್ನಲ್ಲಿ ಉಂಟು, ಬೇರೇನಲ್ಲ. ಹಾಗಂತ ನೀನು ತಪಸ್ಸಿನ ಫಲದಿಂದ, ನಿನ್ನ ತಪಸ್ಸಿನ ಶಕ್ತಿಯಿಂದ, ನೀನು ವ್ಯಯಿಸಿದಂಥ ತಪಸ್ಸಿನ ರೀತಿಯಿಂದ ಇಂದು ನೀನು ನೇರವಾಗಿ ಇಲ್ಲಿವರೆಗೆ ಬಂದಿದ್ದೀಯ. ಇಲ್ಲದಿದ್ದರೆ ಇಲ್ಲಿಗೆ ಬರುವುದು ಕ್ರಮ ಹೀಗಲ್ಲ. ನಮ್ಮ ಮಾತಲ್ಲೇ ನಾನು ಹೇಳಿದ್ದುಂಟು ಸ್ವಾಮಿ. ಆದರೆ ನಾವು ಹೇಳುವಾಗ ಒಂದು ಯೋಚನೆ ಮಾಡಿದ್ದೇವೆ, ನಾವು ಹೇಳಿ ಆಗಿದೆ, ಅವರು ಕೇಳಿ ಆಗಿದೆ, ವಿಷಯ ಗೊತ್ತಾದ್ರೆ ಆಯ್ತಲ್ಲ. ಜನ ಜಾಗ ಬಿಡುತ್ತದೆ ಅಂತ ಮಾಡಿದ್ದೆ ನಾನು, ಬಿಡಲಿಲ್ಲಲ್ಲ. ಅರೆ ನನಗೂ ಕೂಡ ಒಮ್ಮೆ ಯೋಚನೆ ಮಾಡುವಂಥ ಪರಿಸ್ಥಿತಿ. ನಮ್ಮ ಜಾಗಕ್ಕೆ ಬಂತೀವಿ, ನಮಗೆ ಹೇಳುವುದಾ? ಅಲ್ಲ, ಹೇಳಿದ್ನಲ್ಲ. ಏನನ್ನ? ಶೂದ್ರನಿಗೆ ಜನಿಸು. ಯಾಕೆ ಶೂದ್ರನಿಗೆ ಜನಿಸಬೇಕು ಕೇಳಿದೆ ನಾನು. ಉತ್ತರ ಕೊಟ್ಟ ಸ್ವಾಮಿ. ಅದಕ್ಕೆ ಹೇಳೋದು, ಒಮ್ಮೆ ತಿರುಗಾಟ ಮಾಡಬೇಕು ನಾವು. 4 ತಿರುಗಾಟ ಮಾಡಿದರೆ ಮಾತ್ರ ಅರ್ಥ ಆಗ್ತದೆ. ಕೂತಲ್ಲೇ ಕುಳಿತರೆ ಅರ್ಥ ಆಗೋದಿಲ್ಲ. 4 ಕಡೆ ತಿರುಗಾಟ ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಆಗ್ತದೆ. ತಿರುಗಾಟ ಮಾಡಲಿಲ್ಲ, ತಿರುಗಾಟದ ಅನುಭವ ನಿಮಗುಂಟು. ತಿರುಗಾಟ ಮಾಡಲಿಲ್ಲ ಅಂತಂದರೆ ಆಗೋದಿಲ್ಲ. ಭೂಲೋಕದಲ್ಲಿ ಮಾನವರು ಯಾವ ರೀತಿಯಲ್ಲಿ ಬದುಕುತ್ತಾರೆ, ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಾರೆ, ಬದುಕು ಎಂದರೆ ಏನು, ಬದುಕು ಬಯಸಿದಂತಲ್ಲ ಬದುಕು ಬಂದಂತೆ. ಉತ್ತರ ಹೇಳಿದವ ನನಗೆ, ನಾನು ಹೇಳಿದಲ್ಲ. ಬದುಕು ಬಯಸಿದಂತಲ್ಲ ಬದುಕು ಬಂದಂತೆ. ಸ್ವಾಮಿ, ನಮ್ಮದು ಹಾಗಲ್ಲ, ನಮ್ಮದೇ ಬದುಕು. ನಾವು ಏನು ಹೇಳ್ತು ಅದೇ ಬಿಟ್ಟರೆ ಅದರಿಂದ ಹೆಚ್ಚಿನದ್ದು ನಾವು ಕಂಡದ್ದಿಲ್ಲ, ಕೇಳಿದ್ದಿಲ್ಲ. ಆದರೆ ಶೂದ್ರನಿಗೆ ನೀನು ಜನಿಸು, ಆಗ ನಿನಗೆ ಅರ್ಥವಾಗುತ್ತದೆ ಎನ್ನುವ ರೀತಿಯಲ್ಲಿ ಶಾಪವನ್ನು ಕೊಟ್ಟು ಮಾತುಂಟು. ಹಣೆ ಬರಕ್ಕೆ ಹೊಣೆ ಯಾರು ಅಲ್ಲ, ನಮಗೂ ಅಲ್ಲ ಬ್ರಹ್ಮ ಹೀಗೆ ಬರ್ದ ಅಲ್ಲ ಸ್ವಾಮಿ. ನಾವು ಎಣಿಸುವುದು ಅವನಿಗೆ ಹೀಗೆ ಬರ್ದಿದ್ದಾನೆ ನೋಡು, ಅವ ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ನಾನು, ಬಂತು ನಮಗೆ. ಆ ಕಾರಣದಿಂದ ತೆಂಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಅಧರ್ಮವನ್ನು ಮೆಟ್ಟಿ ನಿಲ್ಲುವಂಥವರನ್ನು ದಂಡಿಸುತ್ತ ದಂಡಾಧಿಕಾರಿಯಾಗಿ ಮೆರೆದು ಯಮನೆಂಬ ನೆಗಳದಿಗೆ ಪಾತ್ರನಾಗಿರುವಂಥ ನಾನೂ ಭೂಲೋಕದಲ್ಲಿ ಸ್ವಾಮಿ ಅಂಬಿಕೆಯುತ ನಂದಿದಾಸಿಯನೋ ಅಂಬಿಕೆಯುತ ನಂದಿದಾಸಿಯನು ಕಳುಹಿದಳು ಒಂದು ನಂಬಿಸುತ್ತ ಮುನಿಯೆಡೆಗೆ ಶೂದ್ರಳನು. ಕಳುಹಿದಳು ಒಂದು ನಂಬಿಸುತ್ತ ಮುನಿಯೆಡೆಗೆ ಶೂದ್ರಳನು. ಆ ಆ ಆ ತುಂಬಿದಂಗನೆಯನ್ನು ಕಾಣುತ್ತ ಅಮ್ಮಿಗೊಡ್ಡುತ್ತ ವ್ಯಾಸ ಕಾಮದಿ. ತುಂಬಿದಂಗನೆಯನ್ನು ಕಾಣುತ್ತ ಅಮ್ಮಿಗೊಡ್ಡುತ್ತ ವ್ಯಾಸ ಕಾಮದಿ. ಕಂಬು ಕಂಟಿನಿಯನ್ನು ಸೇರಿತು ಪಡೆದರೆನ್ನನು ಬಿದುರ ನಾಮದಿ.
ಏನಿದು ಸ್ವಾಮಿ, ಏನಿದು? ಇಲ್ಲಿಗೆ ಬಂತಲ್ಲ ನನ್ನ ಬದುಕು. ಹೇಳಿದರೆ ಕೇಳುವವರು ಯಾರು? ಹೇಳಿದರೆ ಕೇಳುವವರು ಯಾರು ಸ್ವಾಮಿ? ಯಾರು ಕೇಳುವವರಿಲ್ಲ ಅಂತ ಆದ ಮೇಲೆ ಹೇಳುವುದಕ್ಕೇನರ್ಥ, ಹೇಳಿದರಲ್ಲೇನರ್ಥ? ಕಾರಣ ಬೇರೇನಲ್ಲ, ಬದುಕು ಈ ರೀತಿಯಲ್ಲಿ ಬಂದೊದಗಿತಲ್ಲ, ವಿಧುರ ವಿಧುರ ಎನ್ನುವ ನಾಮದಿಂದ ಹಸ್ತಿನಾವತಿಯ ಒಡೆತನಕ್ಕೆ, ಆಡಳಿತಕ್ಕೆ ಒಳಪಟ್ಟ ಅರಮನೆಯಲ್ಲಿ ಪ್ರಧಾನಮಂತ್ರಿಯಾಗಿ ವ್ಯಾಸ ಜ್ಞಾನದಿಂದ ನಿಯೋಜಿತನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದವ ನಾನು. ಮಹಾತ್ಮರಾದಂಥ ವೇದವ್ಯಾಸರ ಮಗ. ಏನು ಮಾಡುವ? ಮಹಾತ್ಮರಾದಂಥ ವೇದವ್ಯಾಸರ ಮಗ. ಶೂದ್ರನೆಂದೇ ಪರಿಗಣಿಸಲ್ಪಟ್ಟವ. ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಹುಟ್ಟಿದಂಥ ಧೃತರಾಷ್ಟ್ರ ಪಾಂಡು ಇವರು ವೇದವ್ಯಾಸರ ಮಕ್ಕಳೇ. ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಹುಟ್ಟಿದಂಥ ಧೃತರಾಷ್ಟ್ರ ಪಾಂಡು ಇವರು ವೇದವ್ಯಾಸರ ಮಕ್ಕಳೇ. ಯೋಚನೆ ಮಾಡಿ ಸ್ವಾಮಿ, ಸತ್ಯವತಿಯು ಬ್ರಾಹ್ಮಣಿಯೂ ಅಲ್ಲ, ಕ್ಷತ್ರಿಯಣಿಯೂ ಅಲ್ಲ, ಬೆಸ್ತರವಳು. ಸತ್ಯವತಿಯು ಬ್ರಾಹ್ಮಣಿಯೂ ಅಲ್ಲ, ಕ್ಷತ್ರಿಯಣಿಯೂ ಅಲ್ಲ, ಬೆಸ್ತರವಳು. ಆಕೆಯಿಂದ ಪರಾಶರರಲ್ಲಿ ಹುಟ್ಟಿದಂಥ ಮಗ ವೇದವ್ಯಾಸ ಬ್ರಾಹ್ಮಣ. ಶಂತನುವಿನಿಂದ ಹುಟ್ಟಿದಂಥ ಧೃತರಾಷ್ಟ್ರ ಪಾಂಡು, ಚಿತ್ರಾಂಗದ ವಿಚಿತ್ರ ವೀರ್ಯ, ಇಬ್ಬರು ಕ್ಷತ್ರಿಯರಂತೆ. ಶಂತನುವಿನಿಂದ ಹುಟ್ಟಿದಂಥ ಚಿತ್ರಾಂಗದ ವಿಚಿತ್ರ ವೀರ್ಯ, ಇಬ್ಬರು ಕ್ಷತ್ರಿಯರಂತೆ. ಹಾಗಾದರೆ ಜಾತಿ ತಾಯಿಯಿಂದಲೋ ತಂದೆಯಿಂದಲೋ? ಯೋಚನೆ ಮಾಡಬೇಕು ಬೇಡ? ಇದು ಮುಖ್ಯವಾದಂಥ ವಿಚಾರ. ಇದು ವೇದವ್ಯಾಸರಿಗೂ ಚಿತ್ರಾಂಗದ ವಿಚಿತ್ರ ವೀರ್ಯರಿಗೂ ತಂದೆಯ ಜಾತಿ, ಧೃತರಾಷ್ಟ್ರ ಪಾಂಡು ನನಗೆ ತಾಯಿಯ ಜಾತಿ. ಸ್ವಾಮಿ, ವೇದವ್ಯಾಸರ ಮಗ ನಾನು. ಅದನ್ನೇ ಹೇಳಿದ್ದೆ ನಾನು. ಹೇಳಿದರೆ ಕೇಳುವವರು ಯಾರು? ಇಲ್ಲಿ ಯಾರು ಇಲ್ಲ ಅಂತ ಹೇಳಿದ್ದಲ್ಲ. ಯಾರಿರಲಿ ಇಲ್ಲದೆ ಇರಲಿ ನಮಗೇನು, ನಾವು ಹೇಳಬೇಕಾಗುತ್ತದೆ. ಹಾಗಾದರೆ ನಾವು ಎಷ್ಟು ಪರಿಪರಿಯಿಂದಲೂ ಹೇಳಿದರು ಅರ್ಥೈಸಿಕೊಳ್ಳೋರಿಲ್ಲ. ಕಾರಣ, ಅಂಬಿಕೆಯು ತಾನಂಜಿ ದಾಸಿಯನ್ನು ಕಳುಹಿಸಲು ತಪ್ಪದದ್ದೇ ಇಲ್ಲಿ. ಅಂಬಿಕೆಯು ತಾನಂಜಿ ದಾಸಿಯನ್ನು ಕಳುಹಿಸಲು ಒಂದೊಂದು ಕಾರಣಗಳೆಲ್ಲ ಕೊಡ್ತಾರೆ. ದಾಸಿಯನ್ನು ಕಳಿಸಿದರು. ತುಂಬಿದಾಂಗನೆಯನ್ನ ವ್ಯಾಸರು, ದಾಸಿ ವ್ಯಾಸರಿಗೆ ಪೂರಕ ಆದುದರಿಂದ ಕಂಬು ಕಂಟಿನಿಯನ್ನು ಸೇರಲು ವಿದುರ ನಾಮದಿ ನನ್ನ ಜನನವಾಯಿತು. ಜನನ ಆದರೂ ನನಗೇನಾಯಿತು? ವರವದಾಯಿತು ವ್ಯಾಸ ಜ್ಞಾನವದೋ. ವರವದಾಯಿತು ವ್ಯಾಸ ಜ್ಞಾನವದೋ. ಮತ್ತೆಲ್ಲ ಗುಣಗಳು ಭರಿತವಾಯಿತು ಯಮನ ನೆನಹಿದೊಳು. ಮತ್ತೆಲ್ಲ ಗುಣಗಳ ಭರಿತವಾಯಿತು ಯಮನ ನೆನಹಿನೊಳು.
ಧರುಮ ಕುರುಮದ ಮರುಮ ವರಿತಿಹ ಗರುವ ರಹಿತದ ಬಾಳ್ವೆ ನಡೆಸಲು ಧರುಮ ಕುರುಮದ ಮರುಮ ವರಿತಿಯ ಗರುವ ರಹಿತದ ಬಾಳ್ವೆ ನಡೆಸಲು ದುರುಳ ದುರ್ಜನ ಕೌರವಾಗ್ರಣಿಯನ್ನು ಪೇಕ್ಷಿಸೆ ಕೃಷ್ಣ ಕಾಯಲು ದುರುಳ ದುರ್ಜನ ಕೌರವಾಗ್ರಣಿಯನ್ನು ಪೇಕ್ಷಿಸೆ ಕೃಷ್ಣ ಕಾಯಲು ವರವದಾಯಿತು ವ್ಯಾಸ ಜ್ಞಾನವದೋ ಮತ್ತೆಲ್ಲ ಗುಣಗಳ ಬರಿದವಾಯಿತು ಯಮನ ನೆನಹಿನುಳುಗೋ ಖಂಡಿತ ವರವಾದದ್ದು ಹೌದು. ವರ ಆದದ್ರಲ್ಲಿ ಆಲೋಚನೆ ಮಾಡಬೇಕಾದದ್ದೇ ಇಲ್ಲ. ಯಾವುದು ವರವಾದದ್ದು? ವ್ಯಾಸಜ್ಞಾನ ವರವಾದದ್ದು. ಒಮ್ಮೊಮ್ಮೆ ನಾನು ಯೋಚನೆ ಮಾಡೋದು, ನಮ್ಮ ಅಪ್ಪ ಒಂದು ಸರಿ ಇರ್ತಿದ್ರೆ ಅಂತೇಳಿ. ಆದರೆ ಎಷ್ಟೋ ಮಂದಿಗೆ ಅಪ್ಪ ಸರಿ ಇದ್ದು ಮಕ್ಕಳಿಗೆ ಜ್ಞಾನ ಇಲ್ಲದದ್ದು ಎಷ್ಟು ಜನಕ್ಕಿಲ್ಲ. ಆದರೆ ಸರಿ ಇರ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಜ್ಞಾನ ಮತ್ತು ಜ್ಞಾಪಕ ಶಕ್ತಿ ಇದು ಸರಿ ಇರಬೇಕು. ಜ್ಞಾನ ಮತ್ತು ಜ್ಞಾಪಕ ಶಕ್ತಿ. ಜ್ಞಾನ ಇದ್ರೂ ಪ್ರಯೋಜನ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲದಿದ್ರೆ ಏನು ಮಾಡೋದು? ಅದು ಮುಖ್ಯ. ಜ್ಞಾನ ಮತ್ತು ಜ್ಞಾಪಕ ಶಕ್ತಿ ಎನ್ನುವಂಥದ್ದು ವರವಾಯಿತು ವ್ಯಾಸ ಜ್ಞಾನವದು. ಎಲ್ಲ ಗುಣಗಳು ಇದ್ದು, ಎಲ್ಲ ಲಕ್ಷಣಗಳು ಇದ್ದು, ಯಾವುದೇ ಕುಂದುಕೊರತೆ ಎನ್ನುವುದು ಇಲ್ಲದೆ ಅರ್ಹವಾದಂಥ ಮಂತ್ರಿ ಸ್ಥಾನಕ್ಕೆ ಯೋಗ್ಯ ಯಾರು ಕೇಳಿದರೆ ಎದೆ ತಟ್ಟಿಕೊಂಡು ಹೇಳಬಹುದು ನಾನು. ಕಾರಣ ಈ ವಿಧುರ ಮಂತ್ರಿ ಸ್ಥಾನಕ್ಕೆಲ್ಲ ಓಡಾಡೋದು ನೋಡಬೇಕೀಗ. ಹೌದಪ್ಪ, ಜ್ಞಾನ ಬಿಡಿ, ಜ್ಞಾಪಕ ಶಕ್ತಿ ಬಿಡಿ, ಹಿಂದಿನ 4 ಜನ ಬೇಕು. ಹಿಂದಿನವರಿದ್ದರೆ ಮಾತ್ರ ಇವರದ್ದೆಲ್ಲ, ಇಲ್ದಿದ್ರೆ ಇಲ್ಲ. ಆದರೆ ಎಲ್ಲ ಅರ್ಹತೆಗಳು ನಮಗಿದ್ದು, ಕಾರಣ ನಾವು ಕೊಡಿ ಎನ್ನುವುದಾಗಿ ಕೇಳುವುದಿಲ್ಲಲ್ಲ. ಹಾಗಂತ ಕೇಳಿದ್ರೆ ಕೊಟ್ಟಾರಾ? ಗೊತ್ತುಂಟು ನನಗೆ, ಕ್ಷೇತ್ರದೋಷ ಇರಲಿ ಸ್ವಾಮಿ, ಏನೇ ಇರಲಿ. ವ್ಯಾಸ ಜ್ಞಾನದಿಂದ ವಿದುರನ ನೀತಿ ಎನ್ನುವಂಥದ್ದು ಇಂದು ಲೋಕಮುಖದಲ್ಲಿ ಸಾರುವಷ್ಟರ ಮಟ್ಟಿಗೆ ವಿದುರ ನೀತಿ ಆಗಲಿಲ್ಲವಾ? ಆದರೆ ಅರಮನೆಯಲ್ಲಿ ಯಾವ ಕಾರ್ಯಕ್ಕೂ ಬಾರದೆ ಹೋದರು, ಯಾವ ನಿರ್ಣಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮಗೆ ತಿಳಿಸದಿದ್ದರು, ನಾನು ಆಗೊಮ್ಮೆ ಹೋಗುವುದುಂಟು, ಆಗೊಮ್ಮೆ ಈಗೊಮ್ಮೆ ಅರಮನೆಗೆ ಹೋಗುವುದುಂಟು. ಯಾಕೆ ಸ್ವಾಮಿ? ಧೃತರಾಷ್ಟ್ರನಿದ್ದಾನಲ್ಲ, ಅವನಿಗೆ ಕಣ್ಣಿಲ್ಲದಿದ್ದರೆ ಏನಂತೆ ಸ್ವಾಮಿ? ಕಣ್ಣಿಲ್ಲದಿದ್ದರೆ ಏನು? ಕಣ್ಣೀರುಂಟಲ್ಲ, ಇದು ಬಹಳ ಮುಖ್ಯ. ಕಣ್ಣೀರುಂಟಲ್ಲ, ಆ ಕಣ್ಣೀರಿನ ಕಣ್ಣು ನಾನು ಎನ್ನುವ ಕಾರಣಕ್ಕೋಸ್ಕರವಾಗಿ ಆಗೊಮ್ಮೆ ಈಗೊಮ್ಮೆ, ಈಗೊಮ್ಮೆ ಆಗೊಮ್ಮೆ ಮೆಲ್ಲ ಹೋಗಿ ಬರುವುದು. ಒಮ್ಮೊಮ್ಮೆ ಹೇಳುತ್ತಾನೆ, ವಿಚಾರ ಹೀಗುಂಟು ಹಾಗುಂಟು, ಮಕ್ಕಳು ಕೇಳುವುದಿಲ್ಲ, ಎಲ್ಲ ಮಕ್ಕಳದ್ದೇ ಯಾಜಮಾನ್ಯ. ಯಾಜಮಾನ್ಯಕ್ಕೆ ಮಕ್ಕಳದ್ದಾಯ್ತಲ್ಲ ಎನ್ನುವುದರ ಬಗ್ಗೆ ನನಗೆ ಚಿಂತೆ ಅಲ್ಲ. ಆದರೂ ಅಪ್ಪ ಮಕ್ಕಳ ಮಾತು ಕೇಳೋ ಪರಿಸ್ಥಿತಿ ನಮಗೆ ಬಂತಲ್ಲ. ಪರಿಸ್ಥಿತಿ ಬಂದದ್ದು ಹಾಗೆ. ಈಗ ಅಪ್ಪ ಮಕ್ಕಳ ಮಾತು ಕೇಳುವ ಪರಿಸ್ಥಿತಿಯೇ ಬಂದಿದೆ, ಬಿಟ್ಟರೆ ಮಕ್ಕಳು ಅಪ್ಪನ ಮಾತು ಕೇಳೋದುಂಟ? ಕೊಡುವುದು ಚೂರು ಕಡಿಮೆ ಆದರೆ ಮತ್ತೇನಿಲ್ಲ, ಗೊತ್ತಾಗುವುದಿಲ್ಲ ಪೆಟ್ಟು ಬಿದ್ದಿದೆಯೋ ಇಲ್ಲ ಅಂತೇಳಿ. ಆದರೆ ಸ್ವಾಮಿ, ಬುದ್ಧಿಗೆ ಪೆಟ್ಟು ಬೀಳಬಾರ್ದು, ಜ್ಞಾನಕ್ಕೆ ಪೆಟ್ಟು ಬೀಳಬಾರ್ದು. ಆ ಕಾರಣದಿಂದ ನಾವು ಎಷ್ಟೇ ರೀತಿಯಲ್ಲಿ ಹೇಳಿದರು ದುರುಳ ದುರ್ಜನ ಕೌರವಾಗ್ರಣಿಯನ್ನು ಉಪೇಕ್ಷಿಸೆ. ಅವ ಏನು ಮಾಡಿದ್ದಾನೆ ಗೊತ್ತುಂಟಾ?
ಅರಗಿನರ ಮನೆಯ ರಚಿಸೆ ಅರಗಿನರ ಮನೆಯ ರಚಿಸೆ ಪುರೋಚನನು ಬರದೊಳಳ ಮಾರ್ಗ ಬರಿಸೆ ಪುರೋಚನನು ಬರದೊಳಳ ಮಾರ್ಗ ಬರಿಸೆ ಹೊರಗಂಗೆಯನ್ನು ದಾಟಲು ಮೆಚ್ಚದಲ್ಲಿ ಹರಿಗೋಲನದ ಕಳುವಲೋ ಅವನು ಒಂದು ರಚನೆ ಮಾಡಿದ್ದವ. ಅವನು ರಚನೆ ಮಾಡಿದ್ದು ಮನೆ. ತೋರುವುದಕ್ಕೆ ಮನೆ, ತೋರುವುದಕ್ಕೂ ಮನೆ, ಹೇಳುವುದಕ್ಕೆ ಅರಮನೆ. ಆದರೆ ಇವ ರಚಿಸಿದ್ದು ಅರಗಿನ ಮನೆ. ನಾವೆಲ್ಲ ಹೇಳುವುದು ಮನೆ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದು, ಅದು ಮನೆ. ಅಂಥದ್ದರಲ್ಲಿ ಇವ ಯಾಕೆ ಮಾಡಿದ? ಅಲ್ಲ, ಅರಗಿನ ಮನೆಯನ್ನು ರಚಿಸುವಲ್ಲಿ ನಿಷ್ಣಾಂತನೊಬ್ಬ ಇದ್ದ, ಪುರೋಚನ. ಅವ ಸಾಮಾನ್ಯದವಲ್ಲವ. ಅವ ಅಂಥ ಅರಗಿ ಮನೆ, ಆ ಮನೆ ಎಷ್ಟು ರಚನೆ ಮಾಡಲಿಲ್ಲ. ಅರಗಿನ ಮನೆ ಬಿಡಿ, ಒಂದು ಕ್ಷಣ ಹೊತ್ತು ನಾನು ನಿಂತರೆ ಅರಗಿನ ನನ್ನನ್ನು ಕೂಡ ರಚನೆ ಮಾಡಬಲ್ಲವ. ಅಂಥ ಪುರೋಚನವ. ಅವನನ್ನು ಹಿಡಿದು ರಚನೆ ಮಾಡಿರುವಂಥ ಅರಗಿನ ಮನೆ ಯಾರಿಗೆ? ಪಾಂಡವರಿಗೆ. ನಿಮಗೆ ಅಲ್ಲಿ ಒಂದು ಜಾಗ ಉಂಟು, ವಾರಣಾವತ. ಅಲ್ಲಿ ನೀವು ಹೋಗಿ ಸ್ವಲ್ಪ ಹೊತ್ತು ಕಳೆಯಿರಿ. ಅಲ್ಲಿ ನಿಮಗೊಂದು ಒಳ್ಳೆ ಮನೆ ಕಟ್ಟಿಸಿದ್ದಾನೆ. ಅಪ್ಪನ ಮಂಡೆ ತಿನ್ನುವುದೇ, ಅಪ್ಪನ ಮಂಡೆ ತಿನ್ನುವುದು, ಮತ್ತೆಂತ? ಇವನಿಗೇನು ಮಾಡುವ? ಕಣ್ಣು ಕಾಣದಿದ್ರೆ ಸಾಯಲಿ ಸ್ವಾಮಿ, ಬುದ್ಧಿಯೂ ಕಾಣುದಿಲ್ವ? ಬುದ್ಧಿಗೆ ಬಡವಾಯಿತೆ. ಒಮ್ಮೊಮ್ಮೆ ಕೇಳಬೇಕಾಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಒಮ್ಮೊಮ್ಮೆ ಕೇಳಬೇಕಾಗ್ತದೆ. ಯಾವ ತಪ್ಪು ಮಾಡಿ ಎಲ್ಲಿ ಓಡಿ ಹೋದರು ಅಪ್ಪ ಒಂದೊಂದ್ಸಲ ಮಕ್ಕಳ ಮಾತು ಕೇಳಬೇಕು. ನೀನೊಂದು 4 ದಿವಸ ಬರೋದು ಬೇಡ, ಒಂದು 15 ದಿವಸ ಬರೋದು ಬೇಡ, ಅಲ್ಲೇ ಇದ್ದು ಒಂದು ತಿಂಗಳ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ, ಆ ನಂತರ ನೀವು ಬಂದರೆ ಸಾಕು ಅಂತ ಹೇಳಿ ಎಲ್ಲ ಕಳಿಸಿ ಮಕ್ಕಳನ್ನು ಸರಿಪಡಿಸುವುದರ ಕ್ರಮ ಉಂಟು. ಅದನ್ನೇ ಅವ ಮಾಡಿದ್ದು. ಪುರೋಚನ ಎನ್ನುವನನ್ನು ಹಿಡಿದು ವಾರಣಾವತದಲ್ಲಿ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿದರು ಸ್ವಾಮಿ, ಪಾಂಡವರಿಗೆ ಉಳಿದಕ್ಕೋಸ್ಕರವಾಗಿ. ಪಾಂಡವರು ಉಳಿದಿದ್ದಾರೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅರಗಿನ ಮನೆಯಲ್ಲಿ ಪಾಂಡವರು ಉಳಿದಿದ್ದಾರೆ. ಆದರೆ ಎಲ್ಲಿಯೂ ಅರಿವಿಗೆ ಬಾರದ ರೀತಿಯ ಮನೆ, ಅರಗಿನ ಮನೆ ಅರಿವಿಗೆ ಬರಲಿಲ್ಲ. ಅದು ಬೇಕಾದ ರೀತಿಯಂಥ ಆದಂಥ ವ್ಯವಸ್ಥೆ ಎಲ್ಲವೂ ನೋಡುವುದಕ್ಕೆ ಒಂದು ರೀತಿಯಲ್ಲಿ ಸ್ವಾಭಾವಿಕ ಮನೆಯಂತೆ ಕಂಡಿತು. ಆದರೆ ಜ್ಞಾನಿಗಳಾದಂಥ ನಮಗೆ ತಿಳಿ ಹೇಳಬೇಕು ಅಂತಾದರೆ, ಇರುವುದು ವಿಷಯ ಇಲ್ಲಿ, ತಿಳಿ ಹೇಳಬೇಕು ಅಂತಾದರೆ ಅವ ಏನು ಮಾಡಿದ್ದಾನೆ ಗೊತ್ತುಂಟ? ಪೂರ್ವಚನ ಅರಗಿನ ಮನೆ ಎದುರು ಭಾಗದಲ್ಲಿ ಇನ್ನೊಂದು ಮನೆ ಕಟ್ಟಿಕೊಳಿಸಿದ್ದಾನೆ. ವಿಚಾರ ಇರುವುದು ಇಲ್ಲಿ. ಇಲ್ಲದಿದ್ದರೆ ನಾವು ಹೇಗೂ ಹೇಳ್ಬೋದು, ನೀವು ಹೀಗೆ ಹೇಳೋದು ಬೇಡ, ಹೀಗೆ ಹೇಳಿ, ಅಲ್ಲ ಆ ರಾಗದಲ್ಲಿ ಹೇಳೋದು ಬೇಡ, ಈ ರಾಗದಲ್ಲಿ ಹೇಳಿ, ಈ ತಾಳ ಬೇಡ, ಅಲ್ಲ ಹೇಳೋದು ವಿಚಾರ. ಯಾವುದನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಎದುರುಗಡೆಯಲ್ಲಿ ನಿಂತು ನೋಡುದವ ಏನು ಮಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು. ಆದರೆ ನಾವೇನು ಭಾಷೆ ಬರೆದಿದ್ದವರ? ನಮಗೇನು ಭಾಷೆ ಅರಿವಿನ ಜ್ಞಾನ ಇಲ್ವಾ? ಅವ ಎಂತವ ಮ್ಲೇಚ್ಛ ಭಾಷೆಯಲ್ಲಿ ತಿಳಿ ಹೇಳಿದವ ನಾನು ಧರ್ಮಜಂಗೆ. ಸ್ವಾಮಿ, ಇಲ್ಲದಿದ್ದರೆ ಸುರಂಗ ಅಲ್ಲ ರಾತ್ರಿ ಬೆಳಗಾಗದೊಳಗೆ ತೋಡ್ಲಿಕ್ಕಾಗ್ತದೆ? ಅಲ್ಲ, ರಾತ್ರಿ ಬೆಳಗಾಗದು ಸುರಂಗ ತೋಡ್ಲಿಕ್ಕಾಗ್ತದ? ಮೊದಲೇ ಸೂಚನೆಯನ್ನು ಕೊಟ್ಟದ್ದರಿಂದ ಸುರಂಗ ಮಾರ್ಗವನ್ನು ನಿಧಾನಗತಿಯಲ್ಲಿ ತೆಗೆದು ವರಗಾಂಗೆಯನ್ನು ದಾಟಲು ಮ್ಲೇಚ್ಛದಲ್ಲಿ ಹರಿಗೋಲನದ ಕಳುಹಲು ಏನೋ ಉಂಟಂತೆ. ಆ ರೀತಿಯಲ್ಲಿ ಅರಗಿನ ಮನೆಯಿಂದ ಪಾಂಡವರನ್ನು ಪಾರು ಮಾಡಿದೆ ನಾನು. ಮತ್ತೆ ಆದ ಪ್ರಕರಣ, ಸತ್ತವರೆಷ್ಟು ಜನ, ಉಳಿದವರೆಷ್ಟು ಜನ, ಅದು ಹೇಗಾಯಿತು ಏನು, ಆ ವಿಚಾರವೆಲ್ಲ ಬದಿಗಿಡಿ, ನಮಗೆ ಬೇಡ. ಅದು ಒಟ್ಟಿನಲ್ಲಿ ಅರಗಿನ ಅರಮನೆಗೆ ಬೆಂಕಿ ಬಿತ್ತು ಅಂತಾದರೆ ಅದು ಹೋಯಿತು ಹೇಳಿ ಲೆಕ್ಕ. ಆದರೂ ಕೌರವ ಎಣಿಸಿದ್ದೇನು, ಏನು, ನಮ್ಮವರೊಂದಿಷ್ಟು ಜನ ಹೋದರು. ನಮ್ಮವರಂದ್ರೆ ಯಾರು? ಪಾಂಡವರು.
ಹೋದದ್ದಕ್ಕೆ ಒಂದು ಕುರುವನ್ನು ಇಟ್ಟಿದ್ದಾರೆ ಅವರು. ಸಂಖ್ಯೆ ಎಷ್ಟು ಬೇಡ, ಕುರು ಇಟ್ಟಿದ್ದಾರೆ. ಆದರೆ ಸುರಂಗ ಮಾರ್ಗದಲ್ಲಿ ಬೇರೆ ದಾರಿಯನ್ನು ಹುಡುಕಿಕೊಂಡು ಹೋದವರು ಅವರು. ಆದ್ದರಿಂದಲೇ ಈ ಜ್ಞಾನ ಎನ್ನುವಂಥದ್ದು ಧರ್ಮರಾಯನಿಗೆ ನೀತಿ ಸಂಹಿತೆಯಾಗಿ ಸೂಕ್ಷ್ಮ ಭಾಷೆಯಲ್ಲಿ ನಾನು ತಿಳಿಸಿದ್ದರಿಂದ ಅಂದವರು ಪಾರಾದರು. ಪಾರಾದದ್ರಿಂದಲೇ ಏನಾಯ್ತು ಬಲ್ಲಿರ? ಧೃತರಾಷ್ಟ್ರಗರು ಹೇ ಬುದ್ಧಿ, ಧೃತರಾಷ್ಟ್ರಗರು ಹೇ ಬುದ್ಧಿ, ಪುತ್ರನಿಗೆ ಧೃತಿಗೆಟ್ಟು ಕಳೆಯ ಸಿದ್ಧಿ, ಪುತ್ರನಿಗೆ ಧೃತಿಗೆಟ್ಟು ಕಳೆಯ ಸಿದ್ಧಿ. ದ್ಯೂತ ಬೇಡೆನಲು ನಾನು, ದ್ಯೂತ ಬೇಡೆನಲು ನಾನು, ಮತಿಗೇಡಿ ಮಾತ ಕೇಳದೆ ಆರ್ದನು. ಸಾರಿ ಸಾರಿ ಹೇಳಿದ್ದೆ ನಾನು, ಸಾರಿ ಸಾರಿ ಹೇಳಿದ್ದೆ. ಬೇಡ 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 ಬೇಡ, ಕೇಳುವುದಿಲ್ಲ. ಮತಿಗೇಡಿ ಬುದ್ಧಿ, ಅವ ಮತಿಗೇಡಿ, ಇವನ ಮತಿಯನ್ನು ಕೂಡ ತಿರುಚಿದ್ದಾನೆ. ಏನು ಮಾಡುದು ಹೇಳಿ? ದ್ಯೂತ ಬೇಡೆನರು ನಾನು ಮತಿಗೇಡಿ ಮಾತ ಕೇಳದೆ ಆಡ್ದನು. ಆಡಬಾರದು ಅಂತಲ್ಲ, ಸಪ್ತ ವ್ಯಸನಗಳಲ್ಲಿ ದ್ಯೂತವು ಒಂದು. ಹಾಗಂತ ಸಪ್ತ ವ್ಯಸನಗಳು ಜೂಜಾಡುವುದು, ಬೇರೆ ಬೇರೆ ಸ್ತ್ರೀ ಸಹವಾಸ ಮಾಡುವುದು, ಮದ್ಯವ್ಯಸನಿಯಾಗುವಂಥದ್ದು ಬೇರೆ ಬೇರೆ ಉಂಟು. ಅದರಲ್ಲಿಯೂ ಒಂದು ಮುಖ್ಯವಾದದ್ದು ಕಠೋರವಾಗಿ ಮಾತಾಡುವುದು ಸಪ್ತವ್ಯಸನಗಳಲ್ಲಿ ಒಂದು. ಮಾತಾಡುವಾಗಲೂ ಭಾರಿ ಜಾಗ್ರತೆ ಬೇಕು. ಮಾತು ಮನ ಸಂಸ್ಕಾರಕ್ಕೆ ಸಾಕ್ಷಿ. ನಾವು ಆಡುವ ಮಾತು ಹೇಗೆ ಎನ್ನುವುದು, ಅರ್ಥಾತ್ ನಾವು ಹೇಗೆ ಎನ್ನುವುದು ನಮ್ಮ ಮಾತಿನ ಮೂಲಕ ತಿಳಿಯುತ್ತದೆ. ಮನ ಸಂಸ್ಕಾರಕ್ಕೆ ಸಾಕ್ಷಿ. ಆದ್ದರಿಂದಲೇ ಮಾತಿನಿಂದಲೇ ಎಲ್ಲ, ಮಾತಿನಿಂದಲೇ ಬಲ್ಲ, ಮಾತಿನ ಮಾಣಿಕ್ಯಂ. ಮಾತೇ ಎಲ್ಲದಕ್ಕೂ ಮುಖ್ಯ. ಕಠೋರವಾಗಿ ಮಾತಾಡುವುದು ಕೂಡ ವ್ಯಸನ. ಅಷ್ಟೇ ಅಲ್ಲ, ಕಠೋರವಾಗಿ ಶಿಕ್ಷಿಸುವುದು ಒಂದು ವ್ಯಸನ. ಕೆಲವರಿಗೆಲ್ಲ ಒಂದು ಹುಚ್ಚಿರ್ತದೆ. ಯಾರಾದರೂ ಏನೋ ಒಂದು ತಪ್ಪು ಮಾಡಿದರೆ ಅವರನ್ನು ಸಿಕ್ಕಿದ್ರು ಅಂತಾದರೆ ಏನು ಮಾಡುವುದು ಹೇಳಿ ಗೊತ್ತಾಗೋದಿಲ್ಲ. ಎಲ್ಲಿಗೆಲ್ಲ ಪೆಟ್ಟು ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಂಥ ಜಾತಿಯವರು. ಕಠೋರವಾಗಿ ಶಿಕ್ಷಿಸುವುದು ಕೂಡ ವ್ಯಸನಗಳಲ್ಲಿ ಒಂದು. ಆದರೆ ದ್ಯೂತವನ್ನು ಆಡಿದರು. ದ್ಯೂತವನ್ನು ಆಡಿ ಎಲ್ಲವನ್ನು ಕಳೆದುಕೊಂಡ್ರು. ಮುಂದೆ ವರಧರ್ಮ ಜಗಂದು, ವರಧರ್ಮ ಜಗಂದು, ಪಟ್ಟವ ಬರದಲ್ಲಿ ಕಟ್ಟೆಂದು, ಪಟ್ಟವ ಬರದಲ್ಲಿ ಕಟ್ಟೆಂದು, ಸರ್ವರ ಸೇರುತ ನಾಶವ ನಿಲ್ಲಿಸೆನ, ಸರ್ವರ ಸೇರುತ ನಾಶವ ನಿಲ್ಲಿಸೆನ, ಗರ್ವದಿಯ ಅಗ್ರಜ ತೊರೆ ಪುರವೆಂದೆನ, ಸರ್ವರ ಸೇರುತ ನಾಶವ ನಿಲ್ಲಿಸೆನ, ಗರ್ವದಿಯ ಅಗ್ರಜ ತೊರೆ ಪುರವೆಂದೆನ. ಪಟ್ಟದ ಆಸೆ ಬಿಡಿ, ವರ ಧರ್ಮ ಜಗಂದು ಪಟ್ಟವ ಬರದಲ್ಲಿ ಕಟ್ಟೆಂದು ಸರ್ವರವರು ಸೇರುತ್ತ. ಅದೆಲ್ಲ ಆಯ್ತು. ಪಟ್ಟದ ಕತೆ ಬಿಡಿ, ಎಲ್ಲದು ಮುಗಿದು ಹೋದಂತು. ಗರ್ವದಿ ಅಗ್ರಜ ತ್ವರೆಪುರವೆಂದನಲ. ಎಲ್ಲವನ್ನ ಕಳೆದ ನಂತರ ಪುರವನ್ನೇ ಬಿಡಬೇಕಾದಂಥ ಸಂದರ್ಭ ಬಂತು. ಪುರವನ್ನ ಬಿಟ್ಟಂತ ಇವರು ಇದ್ದದ್ದೆಲ್ಲಿ ಬಲ್ಲಿರ? ಕಾಮ್ಯ ಕವನ ಸೇರಿ, ಕಾಮ್ಯ ಕವನ ಸೇರಿ, ನೀತಿಯ ಸೌಮ್ಯದೊಳು ಸಾರಿ, ನೀತಿಯ ಸೌಮ್ಯದೊಳು
ಇರದೆಂದಗ್ರಜನಪ್ಪಿರೇ ನೇಮದಿರಲೋ ಸಂಜಯ ನೈತರೆ ತಮಸ ಇರದೆಂದಗ್ರಜನಪ್ಪಿರೇ ಕಾಮ್ಯ ಕವನ ಸೇರಿ ಕಾಮ್ಯಕವನವನ್ನ ಸೇರಿದರು. ಕಾಡಿಗೆ ಹೋದ್ರು, ಅಷ್ಟೆಲ್ಲ ಬೇಡ, ಕಾಡಿಗೆ ಹೋದ್ರು, ಕಾಮ್ಯಕವನವನ್ನು ಸೇರಿದರು. ಏನು ಮಾಡುವ ಸ್ವಾಮಿ? ಪಾಂಡವರಿಗೆ ವನವಾಸ ಎನ್ನುವುದು ಪುನರಪಿ ಆಯಿತು. ಆದರೆ ವನವಾಸದಲ್ಲಿ ಅರ್ಥಾತ್ ಕಾಡಿನಲ್ಲಿ ಕುಳಿತಂಥ ಪಾಂಡವರು ಸುಮ್ಮನೆ ಇರುವವರಲ್ಲ ಎನ್ನುವುದ್ರ ಬಗ್ಗೆ ವಿರೋಧಿಗಳಿಗೂ ತಿಳಿದಂಥ ವಿಚಾರವೇ. ಆದರೆ ಏನಾದರೂ ಒಂದು ಸಂಧಾನ ಆಗಬೇಕಲ್ಲ. ನಿಮಗಿಷ್ಟು ನಮಗಿಷ್ಟು ಹೆಚ್ಚಾದರೆ, ಅದರಲ್ಲಿ ಕಡಿಮೆ ಆದರೆ ಏನಾದರೂ ಹೊಂದಾಣಿಕೆ ಮಾಡಿಕೊಳ್ಳುವ. ಎಲ್ಲವೂ ನಮಗಿರಲಿ, ಆದರೆ ನಿಮಗೊಂದು ಬದಿ ಇರಲಿ. ಏನೋ ಒಂದು ರೀತಿಯ ಒಡಂಬಡಿಕೆಯ ಮಾತುಗಳನ್ನು ಆಡಬೇಕೋ ಏನೋ ಗೊತ್ತಿಲ್ಲ. ಹೊಂದಾಣಿಕೆಯ ಲಕ್ಷಣ ಅಂತೂ ಅಲ್ಲ. ಹಾಗಂತ ಸಂಬಂಧವನ್ನು ಉಳಿಸಿಕೊಳ್ಳುವಂಥ ರೀತಿಯೂ ಅಲ್ಲ. ಸಂಬಂಧ ಒಡೆದಾಗಿದೆ. ಯಾಕಂತ ಹೇಳಿದ್ರೆ, ಯಾಕೆ ಒಡೆಯಬಾರದು ಅಂತಿದ್ರೆ ಹಿಂದಿನ ಪ್ರಕರಣಗಳಲ್ಲಿ ಆಗತ್ತಿರಲಿಲ್ಲ. ಅಲ್ಲ, ಹೊಂದಾಣಿಕೆಯ ಮನಸ್ಸು ಬೇಕಲ್ಲ. ಯಾರಿಗೇ ಆಗಲಿ ಮನಸ್ಸು ಒಳ್ಳೆದು ಬೇಕು. ಮನಸ್ಸು ಒಳ್ಳೆದಿದ್ರೆ ಮಾತ್ರ ಎಲ್ಲದೂ ಒಳ್ಳೆಯದಾಗುವಂಥದ್ದು. ಅದೇ ಸರಿ ಇಲ್ಲ ಅಂತ ಆದರೆ, ಆದರೂ ಒಂದು ಮಾತುಕತೆ ಏನಾದರೂ ಕಡಿಮೆ ಪ್ರಮಾಣಕ್ಕೆ ಒಪ್ಪುತ್ತಾರಾ? ರಾಯಭಾರ, ಸಂಜಯನ ರಾಯಭಾರ, ಸಂಜಯನೈತರೆ. ಸಂಜಯ ಹೇಳಿದ್ದುಂಟು, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾನೆ. ಹೇಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸಾಗಿಸುವುದಕ್ಕೋಸ್ಕರವಾಗಿ ಹಸ್ತಿನಾವತಿಯಲ್ಲಿ ನಿಮಗೂ ಅವಕಾಶಗಳಿರುತ್ತದೆ. ಹೌದಪ್ಪ, ಹಸ್ತಿನಾವತಿಯಲ್ಲಿ ಬದುಕು ಸಾಗಿಸುವುದಕ್ಕೆ ಪಾಂಡವರಿಗೆ ಎಲ್ಲರಿಗೂ ಅವಕಾಶ ಉಂಟು. ಆದರೆ ಪಾಂಡವರಿಗೆ ಅದರಲ್ಲಿ ಏನುಂಟು ಎನ್ನುವ ಪ್ರಶ್ನೆಗೆ ಉತ್ತರ ಸಂಜಯನಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ರಾಯಭಾರ ಎನ್ನುವಂಥದ್ದು ಕೈತಪ್ಪಿತು. ಅವ ದೃಪದ ಪುರೋಹಿತ, ಅವ ಸಂಜಯ ಸಾಮಾನ್ಯದವಲ್ಲ. ಯಾಕಂತ ಹೇಳಿದರೆ ಸಂಜಯನ ಒಂದು ರಾಯಭಾರ ಅಂತ ಹೇಳಿದರೆ ನಾವೆಲ್ಲ ಒಮ್ಮೆ ಯೋಚನೆ ಮಾಡಿದ್ದೆವು, ಈಗ ಒಂದು ವ್ಯವಸ್ಥೆ ಇತ್ಯರ್ಥ ಆಗುತ್ತದೆ ಎಂಬುದಾಗಿ. ಆದರೆ ಏನು ಮಾಡುವ, ಅವನಿಗೆ ಹೋಗುವಾಗ ಇಷ್ಟು ಅಧಿಕಾರ ಕೊಟ್ಟಿದ್ದಾರೆ, ಅಷ್ಟಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸಿ ಹೇಳಬಹುದೇ ಬಿಟ್ಟರೆ ಅದಕ್ಕಿಂತಲೂ ಹೆಚ್ಚಿಗೆ ಆಗುವುದಿಲ್ಲ. ಆದ್ದರಿಂದ ಸಂಜಯನ ರಾಯಭಾರ ಎನ್ನುವಂಥದ್ದು ಮುಕ್ತಾಯವಾಯಿತು. ಆದರೆ ಮುಂದೇನಾಯಿತು ಬಲ್ಲಿರಾ? ಸಂಧಿಯ ಕಾರ್ಯವ ಮಾಡುವೆನೆನ್ನುತ್ತಲಿ ಕೃಷ್ಣನು ಹಸ್ತಿನಿಗೆ ಸಂಧಿಯ ಕಾರ್ಯವ ಮಾಡುವೆನೆನ್ನುತ್ತಲಿ ಸಂಧಿಯ ಕಾರ್ಯವ ಮಾಡುವೆನೆನ್ನುತ್ತಲಿ ಕೃಷ್ಣನು ಹಸ್ತಿನಿಗೆ ಚಂದದಿ ಐತರಲಾನಾಶ್ರಯವನು ಬಟ್ಟಿಲಿ ಕೇಶವಗೆ ಚಂದದಿ ಐತರಲಾನಾಶ್ರಯವನು ಬಟ್ಟಿಲಿ ಕೇಶವಗೆ ಸಂಧಿಯ ಕಾರ್ಯವ ಮಾಡುವೆನೆನ್ನುತ್ತಲಿ ಕೃಷ್ಣನು ಹಸ್ತಿನಿಗೆ ರಾಯಭಾರವೆಲ್ಲ ಮುಗಿದ ನಂತರ ಒಂದು ಸಂಧಿ ಎನ್ನುವಂಥ ವಿಚಾರ ಕೇಳತೊಡಗಿತು ನಮಗೆ. ಸಂಧಿ ಎನ್ನುವಂಥದ್ದು ಆಗಬೇಕು ಅಂತ ಆದರೆ
ಅರ್ಥಾತ್ ಸಂಧಿಸಬೇಕು ಅಂತ ಆದರೆ ಯಾರ್ಯಾರಿಂದಲೂ ಆಗುವುದಿಲ್ಲ. ಅದು ಶುದ್ಧ ಮನಸ್ಸು ಇವೆರಡರಿಂದ ಮಾತ್ರ ಸಂಧಿ ಎನ್ನುವಂಥದ್ದು ಸಾಧ್ಯ. ಆದ್ದರಿಂದ ಇದಕ್ಕೆ ಯೋಗ್ಯರಾದವರು ಯಾರು? ಯೋಚನೆ ಮಾಡುವಾಗ ಬಂದದ್ದು ಬೇರೆ ಯಾರಲ್ಲ, ಹೊರಟ ನಿಂತದ್ದು ಬೇರೆ ಯಾರಲ್ಲ, ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಹಸ್ತಿನಿಗೆ ಬರುತ್ತಾನೆ. ಕೃಷ್ಣ ಪರಮಾತ್ಮ ಹಸ್ತಿನಿಗೆ ಬರುತ್ತಾನೆ ಸಂಧಿಯ ಮಾಡುವುದಕ್ಕೆ ಎನ್ನುವಂಥ ಒಂದು ಚಂದದ ಸುದ್ದಿಯನ್ನು ಕೇಳಿ ಅದೆಷ್ಟೋ ಜನ ಸಂತೋಷಪಟ್ಟಿರಬಹುದು. ಆದರೆ ಅದರಲ್ಲಿ ನಾನೂ ಒಬ್ಬ ಭಕ್ತಿಯನ್ನು ಸಮರ್ಪಿಸಿಕೊಂಡು ಭಕ್ತಿ ಭಾವದಿಂದ ಕೃಷ್ಣನನ್ನು ಎದುರುಗೊಳ್ಳಬೇಕು. ಚಂದದಿ ಐತರಲಾಶ್ರಯವನು. ಕೃಷ್ಣ ಬರ್ತಾನೆ ಅಂತಾದರೆ ಅವನಿಗಾಗಿ, ಅವನ ಆತಿಥ್ಯಕ್ಕಾಗಿ ಎಷ್ಟು ಜನ ಕಾದಿದ್ದಾರೆ. ಕೃಷ್ಣ ನಿಲಯಕ್ಕೆ ಬರುತ್ತಾನೆ ಅಂತ ಎಷ್ಟು ಜನ ಕಂಡಿದ್ದಾರೆ. ಚೆಲುವ ಕೃಷ್ಣ ನಿಲಯ ಕೈದಿಹ ಕೈದ ತಾಂ ಕುಡ್ಗದಿನದೇ ಚೆಲುವ ಕೃಷ್ಣ ನಿಲಯ ಕೈದಿಹ ಚೆಲುವ ಕೃಷ್ಣ ನಿಲಯ ಕೈದಿಹ ಒಳಗೆ ಕರುಣೆ ತೋರೆ ಒಳಗೆ ಕರುಣೆ ತೋರೆ ಚೆಲುವ ಕೃಷ್ಣ ನಿಲಯ ಕೈದಿಹ ಒಳಗೆ ಕರುಣೆ ತೋರೆ ಚೆಲುವ ಕೃಷ್ಣ ನಿಲಯ ಕೈದಿಹ ಬೆರಗು ಗಣ್ಣಿನಿಂದ ನೋಡಲು ಮೈಯ ಮುಟ್ಟಿ ಕರವ ಪಿಡಿದು ಕುಳಿರಿ ಎನ್ನಲು ಮೈಯ ಮುಟ್ಟಿ ಕರವ ಪಿಡಿದು ಕುಳಿರಿ ಪೇಳಲು ಬೆರಗು ಗಣ್ಣಿನಿಂದ ನೋಡಲು ಕುಳಿರಿ ಪೇಳಲು ಹಾರ ತುಳಸಿ ಕೊರಳಿಗಿಕ್ಕಿ ಹಾರ
ಹಾರ ತುಳಸಿ ಕೊರಳಿಗಿಕ್ಕೀಗೆ ಹಾರ ತುಳಸಿ ಕೊರಳಿಗಿಕ್ಕಿ ಕ್ಷೀರ ಕಡೆಯ ವಾಯೊಳುಕ್ಕಿ ಕ್ಷೀರ ಕಡೆಯೋಳ್ ವಾಯೊಳ್ಳುಕ್ಕಿ ತ್ವರಿತದಿಂದ ಉಣ್ಣಲಿಕ್ಕಿ ತ್ವರಿತದಿಂದ ಉಣ್ಣಲಿಕ್ಕಿ ಬರಲು ನಿದಿರೆ ಗಂಧ ಮೇದೆತ್ತಿ ಬರಲು ನಿದಿರೆ ಗಂಧ ಮೆತ್ತಿ ಹಾರ ತುಳಸಿ ಕೊರಳಿಗಿಕ್ಕಿ ಕ್ಷೀರ ಕಡೆಯ ವಾಯೋಳುಕ್ಕಿ ತ್ವರಿತದಿಂದ ಉಣ್ಣಲಿಕ್ಕೆ ಬರಲು ನಿದಿರೆ ಗಂಧ ಮೆತ್ತಿ ಹರುಷದಿಂದ ಇರುಳು ಕಳೆದು ತೋಷಗೊಂಡನು ಹರುಷದಿಂದ ಇರುಳ ಕಳೆದು ತೋಷಗೊಂಡನು ತೋಷಗೊಂಡನು ಚಲುವ ಕೃಷ್ಣ ನಿಲಯ ಕೈದಿಹ ಒಳನಗೆ ಕರುಣೆ ತೋರೆ ಚಲುವ ಕೃಷ್ಣ ನಿಲಯ ಕೈದಿಹ ಹೌದು ಸ್ವಾಮಿ, ಹೌದು. ಚೆಲುವ ಕೃಷ್ಣ ನಿಲಯ ಕೈದಿಹ ಹರುಷದಿಂದ ಇರುಳನ್ನ ಕಳೆದದ್ದು. ಕಳಿಲೇಬೇಕು ಸ್ವಾಮಿ. ಬರುವುದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಎಲ್ಲಿಗೆ ಬರುವುದು? ನಮ್ಮಲ್ಲಿಗೆ. ಹರುಷದಿಂದ ಕೃಷ್ಣನಿದುರು ಬರ್ತಾನೆ. ಅವನನ್ನು ಕಾಣಬೇಕು ಕಾಣಬೇಕು ಅಂತ ಅದೆಷ್ಟೋ ದಿನಗಳಿಂದ ಧ್ಯಾನಾಸಕ್ತರಾದವರೆಷ್ಟೋ ಮಂದಿ ಇದ್ದಾರೆ. ಅಂಥವರಿಗೆಲ್ಲ ಒಮ್ಮೆ ದರ್ಶನ ಭಾಗ್ಯ ಎನ್ನುವಂಥದ್ದು ಸಿಗ್ತದಲ್ಲ. ಆ ಕಾರಣಕ್ಕೋಸ್ಕರವಾಗಿ ಹರುಷದಿಂದ ಇರುಳನ್ನು ಕಳೆದಿದ್ದಾರೆ. ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನೆಗೆ ಬರ್ತಾನೆ ಎಂಬುದಾಗಿ ಕಾಯುತ್ತ ಕಾದು ಕುಳಿತವರ ಸಂಖ್ಯೆ ಒಂದಿಷ್ಟಾದರೆ ನಮ್ಮ ಮನೆಗೇ ಬರುತ್ತಾನೆ ಎಂಬುದಾಗಿ ಆತಿಥ್ಯವನ್ನು ಪೂರೈಸುವುದಕ್ಕೋಸ್ಕರವಾಗಿ ಅಲ್ಲ, ಆತಿಥ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಒಂದು ಶೃಂಗರಿಸಿದ್ದು ನೋಡಬೇಕು ಸ್ವಾಮಿ. ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟದ್ದು. ಒಮ್ಮೆ ಆ ಸುರಪನರ ಮನೆಯು ಬೆರಗುಗೊಳ್ಳುವಂಥ ರೀತಿಯಲ್ಲಿ ಮನೆಯನ್ನು ಶೃಂಗಾರ ಮಾಡಿ ಬಂದವರಿಗೆ ಊಟದ ವ್ಯವಸ್ಥೆ ಆಗಬೇಕಲ್ಲ. ಮೃಷ್ಟಾನ್ನ ಭೋಜನ ಎಲ್ಲವನ್ನ ಸಿದ್ಧಪಡಿಸಿಕೊಂಡು ಬೆರಗು ಗಣ್ಣಿನಿಂದ ನೋಡಲು ಬಂದು ಇಳಿದ ತಕ್ಷಣ ಮೈಯ ಮುಟ್ಟಿ ಕರವ ಪಿಡಿದು ಕುಳಿರೆ ಪೇಳು, ನೀನು ಇಲ್ಲೇ ಕೂತ್ಕೋ, ಅವರನ್ನು ಹಿಡ್ಕೊಂಡು ಬರೋದು ಯೋಚನೆ ಮಾಡೋದು ಮೊದಲು. ಕೃಷ್ಣ ನಮ್ಮ ಮನೆಗೆ ಬರ್ತಾನೆ, ಬಂದರೆ ಹೇಗೆ ಮಾಡಬೇಕು? ಅವನ ಮೈಯನ್ನು ಮುಟ್ಟಿ ಕರವನ್ನು ಪಿಡಿದು
ರಥದಿಂದ ಇಳಿಸಿ ಇಲ್ಲೇ ಕುಳಿತುಕೊಳ್ಳಬೇಕು. ಹಾರ ತುಳಸಿ ಕೊರಳಿಗಿಕ್ಕಿ ಎಲ್ಲ ಹೀಗೀಗೆ ಮಾಡಬೇಕು ಎನ್ನುವುದಾಗಿ ಯೋಚನೆ ಮಾಡಿಕೊಂಡವರು, ಅದರ ಬಗ್ಗೆ ಚಿಂತನೆ ಮಾಡಿದವರು ಅರಮನೆಯ ಸಾಲುಗಳಲ್ಲಿ ಅದೆಷ್ಟು ಜನ ಇಲ್ಲ. ಆದರೆ ನಾವು ಕುಳಿತಿದ್ದೇವೆ, ಅವರು ಮಾತ್ರ ಅಲ್ಲ. ಯಾಕೆ? ಬರುವವನು ಯಾರು ಸ್ವಾಮಿ? ಬರುವವನು ಯಾರು? ಜಗತ್ ಕಾರಣ ನೆನೆಸಿರುವಂಥ ಮತ್ಸ್ಯಮೂರ್ತಿ, ಜಗತ್ ಕಾರಣ ನೆನೆಸಿರುವಂಥ ಮತ್ಸ್ಯಮೂರ್ತಿ. ಅಷ್ಟೇಯ, ಮಧು ಕೈಟವರಿಗೆ ಮೃತ್ಯುವಾದಂಥ ಹಯಗ್ರೀವ ರೂಪಿ. ಬರೇ ಕೃಷ್ಣ ಅಲ್ಲ, ಮಂದರ ಪರ್ವತವನ್ನು ಹೊತ್ತಂತ ಕೂರ್ಮ ರೂಪಿ, ಜಗತ್ ಕಾರಣ ನೆನೆಸಿದಂಥ ಮತ್ಸ್ಯಮೂರ್ತಿ, ಮಧು ಕೈಟವರಿಗೆ ಮೃತ್ಯುವಾದಂಥ ಹಯಗ್ರೀವ ರೂಪಿ, ಮಂದರ ಪರ್ವತವನ್ನು ಹೊತ್ತಂಥ ಕೂರ್ಮರೂಪಿ. ಅಷ್ಟೇಯ, ಭೂದೇವಿಯನ್ನು ಉದ್ಧರಿಸಿದಂಥ ವರಹಾರೂಪಿ. ಬರುವುದು ಯಾರು? ಬರೇ ಕೃಷ್ಣನಲ್ಲ, ಭೂದೇವಿಯನ್ನು ಉದ್ಧರಿಸಿದಂಥ ವರಹಾರೂಪಿ, ಸತ್ಪುರುಷರ ಭಯವನ್ನೇ ಹೋಗಲಾಡಿಸಿದಂಥ ನಾರಸಿಂಹ, ಮೂರು ಲೋಕವನ್ನು 3 ಹೆಜ್ಜೆಗಳಲ್ಲಿ ಆಳಿದಂಥ ವಾಮನ ರೂಪಿ, ಕ್ಷತ್ರಿಯರೆಂಬ ಅರಣ್ಯವನ್ನೇ ಕತ್ತರಿಸಿದಂಥ ಭೃಗು ಶ್ರೇಷ್ಠನಾದಂಥ ಪರಶುಧರ, ಕ್ಷತ್ರಿಯರೆಂಬ ಅರಣ್ಯವನ್ನೇ ಕತ್ತರಿಸಿದಂಥ ಭೃಗು ಶ್ರೇಷ್ಠನಾದಂಥ ಪರಶುಧರ. ಬರೇ ಕೃಷ್ಣನಲ್ಲ ಸ್ವಾಮಿ, ಆದರೆ ಶರಣು ಸಕಲೋದ್ಧಾರ, ಅಸುರ ಕುಲ ಸಂಹಾರ, ಅರಸು ದಶರಥ ಬಾಲ, ಜಾನಕೀಲೋಲ. ಬರುವುದು ಯಾರು? ಜಾನಕೀಲೋಲ. ರಾಮ ಬರ್ತಾನೆ, ರಾಮ ಬರ್ತಾನೆ. ಕೇವಲ ರಾಮನಲ್ಲ ಸ್ವಾಮಿ, ಯದುನಾಥ ಬರ್ತಾನೆ, ಶ್ರೀಕೃಷ್ಣ ಬರ್ತಾನೆ, ಪರಮಾತ್ಮ ಬರ್ತಾನೆ. ನಾನು ಕಾಯ್ದುಕೊಂಡವ, ಕಾಯ್ದು ಕುಳಿತವ, ಅರಮನೆಯ ಹೊರಗಾಳಿಯಲ್ಲಿ, ನನಗೂ ಮೀಸಲಾಗಿರುವಂಥ ಅರಮನೆಯ ಹೊರಗಲ್ಲಿ ಕೃಷ್ಣನನ್ನು ಬಿಡಿ, ನಮಗೆ ಕೃಷ್ಣನನ್ನು ಕಾಣುವುದು ಬಿಡಿ. ಯಾಕೆ ಅಂತ ಹೇಳಿದರೆ, ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಿಂತವರ ಸಂಖ್ಯೆ ಅದೆಷ್ಟೋ ಜನ. ಅವನ ರಥಚಕ್ರದಿಂದ ಹಾದು ಹೋಗುವಂಥ ಧೂಳಿನ ಕಣಗಳನ್ನಾದರೂ ಕಾಣುವಂಥ ಭಾಗ್ಯ ನಮ್ಮ ಪಾಲಿಗಾಯಿತು ಅಂತ ಆದರೆ, ಅಲ್ಲೇ ನನಗೆ ಕೃಷ್ಣ ದರ್ಶನವಾಯಿತು, ಅಲ್ಲೇ ನಾನು ಕೃಷ್ಣನನ್ನು ಕಂಡೆ ಎನ್ನುವಂಥ ಸಂತೋಷದಿಂದ, ಭಾವದಿಂದ, ಭಕ್ತಿಯಿಂದಲೇ ಕುಳಿತಾಕ್ಷಣ ಬಂದದ್ಯಾರು? ಕೃಷ್ಣ ನೇರವಾಗಿ ಬಂದದ್ದು ವಿದುರನ ಮನೆಗೆ ಸ್ವಾಮಿ. ಕೃಷ್ಣ ನೇರವಾಗಿ ಬಂದದ್ದು ವಿದುರನ ಮನೆಗೆ. ನಿಬ್ಬೆರಗಾಗಿ ಬಿಟ್ಟೆ ನಾನು. ಒಂದು ಕ್ಷಣ ನನ್ನಲ್ಲಿ ಯಾವ ರೀತಿ ಸಂಚಲನ ಮೂಡಿಸಿತೋ, ಮಿಂಚು ಬಂದಂತೆ ಭಾವೋದ್ರೇಕಕ್ಕೊಳಗಾಗಿ ನೇರವಾಗಿ ಹೋಗಿ ನಾನು ಬಿದ್ದದ್ದೇ ಕೃಷ್ಣನ ಪಾದ ಬುಡದಲ್ಲಿ. ಹೊರಲಾಡಿದೆ ನಾನು, ಹೊರಲಾಡಿದೆ. ಅಯ್ಯೋ ನೆಲದ ಪುಣ್ಯವೇ, ಆ ಮಣ್ಣಿನ ಭಾಗ್ಯವೇ, ಪಾದ ಬಿತ್ತಲ್ಲ ಸ್ವಾಮಿ. ಆದರೆ ದೇವರು ಹೇಳಿದ್ದು, ವಿದುರ, ಇಲ್ಲಪ್ಪ, ಬಾಯಿ ಬರುವುದಿಲ್ಲ ನನಗೆ ಮಾತಾಡೋದಕ್ಕೆ. ಯಾಕೆ? ಒಮ್ಮೆ ನಾವು ಮನಸ್ಸಿನಲ್ಲಿ ಯೋಚಿಸಿಕೊಂಡರೆ ಸಾಕಾದೀತು. ಅಂಥ ಒಂದು ಸೌಭಾಗ್ಯ ಇನ್ನು ಬೇಕಾ ನನಗೆ? ಮುಕ್ತಿ ಬೇಕು ಅಂತಾದರೆ ಭಕ್ತಿ ಬೇಕಂತ. ಭಕ್ತಿಯೊಂದೇ ಮುಕ್ತಿ ಸಾಧನ ಅಂತ ಭಕ್ತಿಯಲ್ಲಿ ನಾನು ಇದ್ದದ್ರಿಂದ ಭಗವಂತನ ದರ್ಶನದಿಂದ ನನಗೆ ಮುಕ್ತಿ ಸಿಕ್ಕಿದಂತಾಯಿತು ಸ್ವಾಮಿ. ಒಮ್ಮೆ ಕಣ್ತೆರೆದು
ಆ ಪ್ರಸನ್ನವಾದ ನನ್ನನ್ನು ಕಣ್ತುಂಬಿಸಿಕೊಂಡೆ. ವಿದುರ, ಇಲ್ಲಿಯೇ ಬಿದ್ದು ಹೊರಲಾಡಬೇಡ. ದೂರದಿಂದ ಬಂದವ ನಾನು, ಆಯಾಸವಾಗುತ್ತದೆ, ಹಸಿವೆಯಾಗುತ್ತದೆ, ಹೊಟ್ಟೆಗೆ ಏನಾದರೂ ಕೊಡು. ಕೃಷ್ಣನನ್ನು ಕರೆತಂದವ ನಾನು ಸ್ವಾಮಿ. ಆಸೆಪಟ್ಟವರು ತುಂಬ ಜನ ಇದ್ದಾರೆ. ಕರಗಳನ್ನು ಹಿಡಿದು ಮೆಲ್ಲನೆ ಮೆಲ್ಲನೆ ನನ್ನ ಮನೆ, ಅದು ನನಗೆ ಅರಮನೆ, ಕರೆತಂದು ಕೂರಿಸಿದೆ. 4 ಕಾಲುಗಳು ಸರಿ ಇಲ್ಲದ ಒಂದು ಮಂಚ ಸ್ವಾಮಿ ಅದು. ಆದರೂ ದೇವರಿಗೆ ಅದನ್ನೇ ಕೊಡಬೇಕು, ಇದನ್ನೇ ಕೊಡಬೇಕು ಎನ್ನುವುದಾಗಿ ಇಲ್ಲ. ನಾವು ಕೊಡುವಂಥದ್ದು ಭಕ್ತಿಯಿಂದಿದ್ದರೆ ಮಾತ್ರ ಭಗವಂತ ಒಲಿಯುತ್ತಾನೆ ಎನ್ನುವುದಕ್ಕೆ ಕುಳಿತಂಥ ದೇವರು ಸ್ವಾಮಿ. ನಾನೊಬ್ಬನೇ ಕಂಡ್ರೆ ಸಾಕಾ? ನಾನೊಬ್ಬನೇ ಕಂಡ್ರೆ ಸಾಕಾಗಲಿಕ್ಕಿಲ್ಲ. ಬದುಕಿನಲ್ಲಿ, ಅರ್ಥಾತ್ ನನ್ನ ಬದುಕಿನಲ್ಲಿ ಅಪಾರ ಸವಿಯನ್ನ ಕೊಟ್ಟವಳು ಮಡದಿ ಪಾರಸವಿ. ವಿದುರ ನಾಮಕನಿದ್ದೇನೆ ಹೊರತು ವಿಧುರ ನಾನಲ್ಲವಲ್ಲ ಎನ್ನುವ ತೃಪ್ತಿ. ವಿದುರ ನಾಮಕನಿದ್ದೇನೆ ಹೊರತು ವಿಧುರ ನಾನಲ್ಲ. ವಿಧುರ ಅಂತ ಹೇಳಿದರೆ ಹೆಂಡತಿ ಇಲ್ಲದವ. ನನಗೆ ಆ ಭಾಗ್ಯ ದೇವರು ಕರುಣಿಸಲಿಲ್ಲ. ಮಡದಿ ಪಾರಸವಿ ಕರೆದೆ ನಾನು. ಕೋಣೆಯ ಬಾಗಿಲಿನಲ್ಲಿ ಇಣುಕುತ್ತ ನೋಡುತ್ತ ದೇವರ ದರ್ಶನವನ್ನು ಪಡೆಯಬೇಕೆನ್ನುವಂಥ ಕುತೂಹಲದಲ್ಲಿದ್ದಂಥ ಪಾರಸವಿನ ಒಮ್ಮೆ ಕರೆದಾಕ್ಷಣ ಬಂದು ಪಾದ ಬುಡದಲ್ಲಿ ದೇವರಿಗೆ ಅರ್ಪಿಸುತ್ತ ನಾವು ಭಜನೆ ಮಾಡಿದ್ದು ಸ್ವಾಮಿ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ಮಂದರೋದ್ಧರ ಬಂದ, ಮಂದರೋದ್ಧರ ಬಂದ, ಮಾ ಮನೋಹರ ಬಂದ. ಒಬ್ಬನೇ ಬಂದದ್ದಲ್ಲ, ಮಾ ಮನೋಹರ ಬಂದ. ವೃಂದಾವನಪತಿ ಗೋವಿಂದ ಬಂದಾನು, ವೃಂದಾವನಪತಿ ಗೋವಿಂದ ಬಂದಾನು. ಈ ಪರಿಯ ಸೊಬಗಾವ ದೇವರೊಡು ನಾ ಕಾಣೆ. ಇಲ್ಲಪ್ಪ, ಹೆಂಡತಿ ಜೊತೆಗೆ ಸೇರಿ ಈ ಪರಿಯ ಸೊಬಗಾವ ದೇವರಲು ನಾ ಕಾಣೆ. ಗೋಪೀ ಜನಜಾರ, ಈ ಕೃಷ್ಣನಲ್ಲದೆ ಮತ್ತಿನ್ಯಾರಿಗುಂಟು ಸ್ವಾಮಿ? ನಾನು ಕೇಳಿಕೊಂಡದ್ದು, ನಿನ್ನ ಪಾದವನ್ನು ತೊಳೆದು ನಾನು ತೀರ್ಥವನ್ನು ಸ್ವೀಕರಿಸಲೇ? ನಾನು ತೊಳೆಯುವಂಥ ನೀರು ಯಾವುದು ಸ್ವಾಮಿ? ಸಾಮಾನ್ಯವಾದಂಥ ನೀರು. ಆದರೆ ಅದೆಂಥ ಪಾದ ಅದು! ಗಂಗೆಯನ್ನು ಉದ್ಧರಿಸಿದಂಥ ಪಾದ. ನನ್ನ ಮನೆಯ ನೀರಿನಿಂದ ಕೃಷ್ಣನ ಪಾದವನ್ನು ತೊಳೆದರೆ ಶುದ್ಧಗೊಂಡೀತೆ. ಆದರೂ ಆತ್ಮತೃಪ್ತಿಗೋಸ್ಕರವಾಗಿ ಪಾದಪೂಜೆಯನ್ನು ಮಾಡಿದೆ. ಹೂಗಳನ್ನು ಸಮರ್ಪಿಸಲೇ? ನಾಭಿ ಕಮಲನಿಗೆ ನನ್ನ ಹೂ ಬೇಕೆ? ನಾಭಿ ಕಮಲನಿಗೆ ನನ್ನ ಹೂ ಬೇಕೆ? ಆದರೂ ಪುಷ್ಪಾರ್ಚನೆಯನ್ನು ಗೈದೇನೆ. ಮುಖಕ್ಕೆ ಆರತಿಯನ್ನು ಬೆಳಗಲೇ? ಮುಖಕ್ಕೆ ಆರತಿಯನ್ನು ಬೆಳಗಲೇ? ಸೂರ್ಯಕೋಟಿ ಪ್ರಕಾಶ ನೀನಲ್ಲವೇ? ನನ್ನ ಆರತಿಯ ಪ್ರಕಾಶ ನಿನಗೆಲ್ಲಿ ಸ್ವಾಮಿ? ಇಲ್ಲಪ್ಪ. ದೇವನಾದರೂ ದೇಹಧಾರಿಯಾಗಿ, ಮಾನವನಾದರೂ ಮಾನುಷಾ ಶಕ್ತಿಗಳನ್ನು ಹೊಂದಿದವ ಭಗವಂತ ನನ್ನ ಮನೆಗೈದಿಹ. ನಮ್ಮದು ಭಜನೆ ಭಜನೆ ಭಜನೆ. ಭಜನೆಗೆ ಭಾರವೇ ಇಲ್ಲ.
ದೇವರೇ ಒಮ್ಮೆ ಕೇಳಿದೆ, ನೀನು ಎಷ್ಟು ಭಜನೆ ಮಾಡ್ತೀವಿ ಮಾರ. ಇಲ್ಲಪ್ಪ, ಹಾಗಾದರೆ ಕೇವಲ ಭಜನೆಯನ್ನೇ ಮಾಡ್ತಾ ಕುಳಿತುಕೊಳ್ಳುವುದಾ? ನನಗೆ ಹಸಿವೆ ಆಗುತ್ತಾ ಉಂಟು, ತಿನ್ನುವುದಕ್ಕೆ ಕುಡಿಯುವುದಕ್ಕೆ. ಒಮ್ಮೆ ಎಚ್ಚರಗೊಂಡವರು ನಾವು. ಬ್ರಹ್ಮಾಂಡ ಭಾಂಡೋದರ ನಾವು ಕೊಟ್ಟದ್ದು ತಂಬಿಗೆಯಲ್ಲಿ ಹಾಲನ್ನು, ಕುಡಿದದ್ದು ಕೃಷ್ಣ. ಆ ಕೃಷ್ಣನಿಗೆ ನಾವು ಕೊಟ್ಟಂಥ ಹಾಲು ಅವನ ಹೊಟ್ಟೆಗೆ ತುಂಬಿತೆ. ಆದರೂ ಸಂತೃಪ್ತನಾದ ಭಗವಂತ ಕಡೆವಾಯಿಯಲ್ಲಿ ಬಿದ್ದಂಥ ಆ ಕ್ಷೀರ ಎನ್ನುವಂಥದ್ದು ಹೊಳೆಯಾಗಿ ಹರಿದು ಬಿಟ್ಟಿತು, ಹೊಳೆಯಾಗಿ ಹರಿದು ಬಿಟ್ಟಿತು. ಒಮ್ಮೆ ಆಶ್ಚರ್ಯವಾಯಿತು. ಕೂಗು ಕೇಳ್ತಾ ಉಂಟು ಸ್ವಾಮಿ ಹೊರಗಡೆ. ತುಂಬಿತಾ ಪುರವೆಲ್ಲ ತುಂಬಿತಾ. ಅಲ್ಲ, ಇನ್ನೊಂದು ಕಡೆ ತುಂಬಿತಾ ಇನ್ನೂ ಬೇಕು. ತುಂಬಿತಾ ಸಿಕ್ಕಿತು ಅಂತಾದರೆ ಎಷ್ಟಿದ್ರು ಬೇಕು. ತುಂಬಿತಾ ಒಂದು ಕಡೆಯಲ್ಲಿ ತುಂಬಿತಾ, ಇನ್ನೊಂದು ಕಡೆಯಲ್ಲಿ ತುಂಬಿತಾ. ಆದರೆ ಸಂತುಷ್ಟನಾದಂಥ ಭಗವಂತ ಪೂರ್ಣ ದರ್ಶನವನ್ನು ನಮ್ಮ ಪಾಲಿಗಿತ್ತ ನಂತರ ಬಂದದ್ದು ಹಸ್ತಿನೆಗೆ. ಕೇಳಬೇಕಲ್ಲ ಸ್ವಾಮಿ, ವಿದುರ ನನಗೊಂದು ಜವಾಬ್ದಾರಿ ಕೊಟ್ಟದ್ದು. ದೇವರೇ, ಹೇಗೂ ನಾನಿಲ್ಲಿ ಬಂದಾಯಿತು, ಬಂದಂಥ ವಿಚಾರ ಎಲ್ಲರಿಗೂ ತಿಳಿದೂ ಆಯಿತು. ಆದರೆ ನೇರವಾಗಿ ಕೌರವನಿದ್ದಲ್ಲಿಗೆ ಹೋಗುವುದಕ್ಕಾಗುವುದಿಲ್ಲ. ವೇಳೆಯನ್ನು ತಿಳಿದು ಬಾ, ಸಮಯ ನಿಗದಿಪಡಿಸಿಕೊಂಡು. ಯಾಕಂತ ಹೇಳಿದರೆ ಅದು ಕ್ರಮ ಉಂಟದು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹೋಗಿ ಬರುವಾಗ ಒಂದು ಇಷ್ಟೊತ್ತಿಗೆ ಹೋಗುವುದು, ಇಷ್ಟೊತ್ತಿಗೆ ಬರುವುದು ಅಲ್ಲ, ಎಲ್ಲರಿಗೂ ತಿಳಿದದ್ದು ವಿಚಾರ. ಸಾಮಾನ್ಯವಾಗಿ ಹೋಗುವುದಕ್ಕಾಗ್ತದಾ? ನೀವು ಇಂಥ ಸಮಯಕ್ಕೆ ಬರಬಹುದು, ಬರಲೇಬೇಕು ಅಲ್ಲ, ಬರಬಹುದು. ನಾನು ಇಂತಿಷ್ಟು ಹೊತ್ತಿಗೆ ನಿಮಗೆ ಸಿಗುತ್ತೇನೆ. ಕೆಲವರು ನಾವೊಂದಿಷ್ಟು ಹೊತ್ತಿಗೆ ಸಿಗುತ್ತೇವೆ, ನೀವು ಬಂದರೆ ಆಗ್ತದೆ. ಇದು ಯಾವ ಸಾಲಿನದ್ದು ಅಲ್ಲ, ಇದು ಯಾವ ಸಾಲಿನ ಅವನದ್ದೇ ಬೇರೆ. ಹೋಗಿ ಬಾ ಎಂಬುದಾಗಿ ನನಗೆ ಆಜ್ಞೆಯನ್ನು ಕೊಟ್ಟಾಯಿತು. ನಾನು ಕೌರವನ ಆಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಭಗವಂತನೇ ಆಡಿದ್ದು, ನನಗಿಲ್ಲಿ ಸ್ವಲ್ಪ ಕೆಲಸ ಉಂಟು, ಇಂಥವರಲ್ಲಿ ನಾನು ಮಾತಾಡ್ತೇನೆ, ನಮಗೂ ಒಂದು ರೀತಿಯಲ್ಲಿ ಸಂಬಂಧವೇ ಸ್ವಾಮಿ ಕೃಷ್ಣ. ನಮ್ಮ ಹೆಂಡತಿಗೆ ಸಂಬಂಧವ. ಆದ್ದರಿಂದ ಕೃಷ್ಣನ ಸಮಯವನ್ನು ತಿಳಿದು ಬರೋದಕ್ಕೋಸ್ಕರವಾಗಿ ಅರಮನೆಗೆ ಬಂದವ. ನಿಶ್ಚಯವಾಯ್ತಲ್ಲ, ಭಾರತ ಹವ ನಿಶ್ಚಯ, ಭಾರತ ಹವ ನಿಶ್ಚಯ, ಮರುಗಿದೆನು ತೀರ್ಥಕ್ಷೇತ್ರದ ಆಶಯ, ಮರುಗಿದೆನು ತೀರ್ಥಕ್ಷೇತ್ರದ ಆಶಯ. ವರಪ್ರಭಾಸದ ತಾಣದಿ ದೇಹವನು ಸರಿಸಿ ಆತ್ಮವನಾಗದಿ, ವರಪ್ರಭಾಸದ ತಾಣದಿ ದೇಹವನು ಸರಿಸಿ ಆತ್ಮವನಾಗದಿ. ಹೋದವ ನೇರವಾಗಿ ನಮ್ಮ ಕುಲವನ್ನೇ ಪ್ರಶ್ನಿಸಿದ್ದು. ಅದಕ್ಕೆ ಹೇಳುವುದು, ನಾನು ಅವನಿಗೆ ಬುದ್ಧಿ ಸರಿ ಉಂಟ ಕೇಳ್ತೇನೆ. ನೀನು ಯಾವ ಕುಲದವ? ಆ ಕುಲ ಈ ಕುಲ ಎಂಬ ವ್ಯಾಕುಲ ಯಾಕೋ ರಂಗ, ಜಗದೊಡೆಯನ ಕುಲ ಗೋಕುಲ. ಕುಲ ಅಂತೆ, ಕುಲ ಇವನಿಗೆ. ಏನು ನಮ್ಮ ಕುಲದ ಬಗ್ಗೆ ಇವ ಮಾತಾಡೋದಾ? ಆದರೂ ನನಗೊಂದಿತ್ತು ಮನಸ್ಸಿನೊಳಗೆ, ಏನು ಇವ ಯಾರು? ನಮ್ಮವ. ನನ್ನನ್ನು ಬಿಡಿ, ಅವ ನಮ್ಮವ, ಅವನಿಗಿಲ್ಲದಿದ್ದರೆ ಹೋಗಿ ನಮಗುಂಟದು. ಅದಕ್ಕೋಸ್ಕರವಾಗಿ ಭಾರತ ಹವ ನಿಶ್ಚಯವಾದಂತಹ ಸಂದರ್ಭದಲ್ಲಿ ಕೌರವನ ತಲೆ ಕಾಯುವುದಕ್ಕೋಸ್ಕರವಾಗಿ ಇಟ್ಟುಕೊಂಡಂತ ಬಿಲ್ಲದು.
ಮುರಿದೆ, ತುಂಡರಿಸಿದೆ. ಸಭೆಯಿಂದ ಎದ್ದು ಹೊರಟೆ ನಾನು. ಮತ್ತೆ ಇಲ್ಲಿ ಎಂತ ಉಳಿಯುವುದಿಲ್ಲ, ಮತ್ತೆ ಇಲ್ಲಿ ಅಂತ ಇರುವುದು ನಾನು. ಎಲ್ಲ ಮುಗಿದ ಮೇಲೆ ನಮಗೆ ಬೇಕಾದದ್ದು ನಮ್ಮಿಂದ ಕಳೆದುಕೊಂಡಾಗಿದೆ, ಕಸಿದುಕೊಂಡಾಗಿದೆ. ಸರಿಯಾಗಿ ಮರ್ಯಾದೆ ಸಿಗಲಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ನಾನು ಇದ್ದೇನು ಪ್ರಯೋಜನ? ಅಲ್ಲ, ಅಲ್ಲಿ ಇದ್ದು ಏನು ಮಾಡುವುದು? ಮುಖ ನೋಡುವುದಿಲ್ಲವ. ಪ್ರವಾಸ ಕ್ಷೇತ್ರಕ್ಕೆ, ತೀರ್ಥಕ್ಷೇತ್ರಕ್ಕೆ ಹೊರಟೆ ನಾನು. ಸ್ವಾಮಿ, ನನ್ನೆಲ್ಲ ಇಂಗಿತವನ್ನ, ನನ್ನೆಲ್ಲ ಆಶಯವನ್ನ ಧರ್ಮರಾಯನಿಗೆ ಒಪ್ಪಿಸಿ, ಅವನೂ ಕೂಡ ಯಮನ ಮಗನೇ, ಅವನೂ ಕೂಡ ಯಮನ ಮಗನೇ. ಯಮನ ಒಂದಂಶವನ್ನು ಯಮನಿಗೆ ಒಪ್ಪಿಸಿ ನಾನು ಹೇಳಿದಿಷ್ಟೇ, ಪಾಪಿ ಪಾಪೇನ ಹನ್ಯತೆ. ಯಾರು ಪಾಪ ಮಾಡ್ತಾರೋ ಪಾಪವು ಇವರನ್ನು ಹತ್ಯೆ ಮಾಡುತ್ತದೆ. ಧರ್ಮದ ರಕ್ಷಣೆಯನ್ನು ನಾವು ಮಾಡಬೇಕು, ಧರ್ಮದ ರಕ್ಷಣೆಯನ್ನು ನಾವು ಮಾಡಬೇಕು. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ನಾವು ಪೋಷಿಸಬೇಕು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಬದುಕು ಎನ್ನುವುದನ್ನು ಯಮನಲ್ಲಿ ಐಕ್ಯವಾಗಿ ದೇಹವನ್ನು ಸಲ್ಲಿಸಿ ಆತ್ಮವನ್ನು ತಿಳಿಸ್ತೇನೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ಭವನಾರದ ಸನ್ನುತ ನಮೋ ನಮೋ. ತಾತಯ್ಯತ್ತದಿಂದ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.